ಓಕೆ. ನಿನ್ನೆ ತರಗತಿ ಒಳಗಡೆ ನಾವು ಪ್ಲೇಟೋರ್ ಅವರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಿಂದಿನ ತರಗತಿ ಒಳಗಡೆ ಇವತ್ತಿನ ತರಗತಿ ಒಳಗಡೆ ನಮ್ಮ ರಾಜಶಾಸ್ತ್ರ ಕೆಸೆಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅರಿಸ್ಟಾಟಲ್ ಅವ್ರ ಬಗ್ಗೆ, ಮತ್ತೊಬ್ಬ ಪ್ರಮುಖ ಚಿಂತಕರಾಗಿರ್ತಕ್ಕಂಥ ಅರಿಸ್ಟಾಟಲ್ ಅವ್ರ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಓಕೆ. ಅರಿಸ್ಟಾಟಲ್ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗಿದೆ. ಯಾಕಂದ್ರೆ ಇವನು ರಾಜ್ಯಶಾಸ್ತ್ರ ಅಧ್ಯಯನವನ್ನ ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ಒಂದು ತಳಪಾಯವನ್ನ ಹಾಕಿರುವಂತ ಪ್ರಪ್ರಥಮ ಚಿಂತಕರಾಗಿದ್ದಾರೆ. ಅರಿಸ್ಟಾಟಲ್ ಅವರು, ಇವರನ್ನ ನಾವ್ ಏನಂತ ಕರಿತೀವಿ? ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತೀವಿ ಅಂತಂದ್ರೆ, ಇವರು ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಒಂದು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ಒಂದು ತಳಪಾಯವನ್ನು ಹಾಕಿರ್ತಕ್ಕಂಥ ಒಬ್ಬ ಪ್ರಪ್ರಥಮ ಚಿಂತಕ ಎನಿಸ್ಕೊಂಡಿದ್ದಾರೆ. ಮತ್ತೆ ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನ ದೊರಕಿಸಿಕೊಟ್ಟಂತವರು ಕೂಡ ಯಾರಾಗಿದ್ದಾರೆ? ಅರಿಸ್ಟಾಟಲ್ ಅವರಾಗಿದ್ದಾರೆ. ಹಾಗಾಗಿ ಇವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಫ್ರೆಡರಿಕ್ ಪೊಲ್ಲಾಕ್ ಅನ್ನುವಂತ ಒಬ್ಬ ವಿದ್ವಾಂಸರು ಹೇಳ್ತಾರೆ. ಫ್ರೆಡರಿಕ್ ಪೊಲ್ಲಾಕ್ ಅನ್ನುವಂತ ಒಬ್ಬ ವಿದ್ವಾಂಸರು ಹೇಳ್ತಾರೆ, ರಾಜ್ಯ ವಿಜ್ಞಾನವು ಅರಿಸ್ಟಾಟಲ್ನೊಂದಿಗೆ ಆರಂಭವಾಗುತ್ತದೆ ಮತ್ತು ಈ ಕಾರಣದಿಂದಾಗಿ ಅರಿಸ್ಟಾಟಲ್ನನ್ನ ರಾಜ್ಯಶಾಸ್ತ್ರದ ಪಿತಾಮಹ ಎನ್ನಲಾಗಿದೆ. ಫ್ರೆಡರಿಕ್ ಪೊಲ್ಲಾಕ್ ರವರು ಹೇಳ್ತಾರೆ, ರಾಜ್ಯದ ವಿಜ್ಞಾನವು ಅರಿಸ್ಟಾಟಲ್ನೊಂದಿಗೆ ಪ್ರಾರಂಭವಾಗುತ್ತದೆ, ಈ ಕಾರಣದಿಂದಾಗಿ ಅರಿಸ್ಟಾಟಲ್ನನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀಲಾಗ್ತದೆ. ಹಂಗಾದ್ರ ಇವನ ಜೀವನ ಯಾವ ತರ ಇತ್ತು ನೋಡ್ತಾ ಬನ್ರಿ. ಅರಿಸ್ಟಾಟಲ್ನ ಜೀವನ ಯಾವ ತರ ಇತ್ತು, ಇವನ ಸ್ಥಳ, ಕಾಲ ಮತ್ತು ಕೃತಿಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಪ್ಲೇಟೋರವರ ಶಿಷ್ಯರು ಮತ್ತು ರಾಜ್ಯಶಾಸ್ತ್ರದ ಪಿತಾಮಹರು ಆಗಿರ್ತಕ್ಕಂಥ ಅರಿಸ್ಟಾಟಲ್ ಅವರು ಮೆಸಡೋನಿಯಾಕ್ಕೆ ಸೇರಿರ್ತಕ್ಕಂಥ ಸ್ಟಾಗಿರಾ, ಓಕೆ, ಸ್ಟಾಗಿರಾ, ಮೆಸಿಡೋನಿಯಾಕ್ಕೆ ಸೇರ್ತಕ್ಕಂಥ ಸ್ಟಾಗಿರಾ ಅನ್ನುವಂತ ಒಂದು ಸ್ಥಳದಲ್ಲಿ ಕ್ರಿಸ್ತ ಪೂರ್ವ 384ರಲ್ಲಿ ಜನಿಸ್ತಾರೆ. ಏನ್ರಿ? ಪ್ಲೇಟೋರ್ ಅವರು ಶಿಷ್ಯರು ಮತ್ತು ರಾಜ್ಯಶಾಸ್ತ್ರದ ಪಿತಾಮಹರು ಆಗಿರ್ತಕ್ಕಂಥ ಅರಿಸ್ಟಾಟಲ್ ಅವರು ಏನ್ ಮಾಡ್ತಾರೆ? ಮೆಸಡೋನಿಯಾಕ್ಕೆ ಸೇರಿರ್ತಕ್ಕಂಥ ಸ್ಟಾಗಿರಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಕ್ರಿಸ್ತ ಪೂರ್ವ 384ರಲ್ಲಿ ಇವರು ಜನಿಸ್ತಾರೆ. ಇವನ ತಂದೆ ನೈಕೋಮಾಕಸ್ ಅವರು ಪ್ರಖ್ಯಾತ ವೈದ್ಯರಾಗಿದ್ರು. ಓಕೆ. ಇವರು 17ನೇ ವಯಸ್ಸಿನಲ್ಲಿ ಅಥೇನ್ಸಿಗೆ ಬಂದು, ಎಲ್ಲಿ ಬರ್ತಾರ್ರಿ? ಅಥೇನ್ಸಿಗೆ ಬಂದು ಪ್ಲೇಟೋವಿನ ವಿದ್ಯಾಪೀಠವನ್ನ ಸೇರಿದರು. ಪ್ಲೇಟೋವಿನ ವಿದ್ಯಾಪೀಠದ ಹೆಸರೇನ್ರಿ? ಪ್ಲೇಟೋವಿನ ವಿದ್ಯಾಪೀಠದ ಹೆಸರೇನು? ಯಾರಾದ್ರೂ ಹೇಳ್ಬೋದಾ? ಓಕೆ, ಪ್ಲೇಟೋರವರ ವಿದ್ಯಾಪೀಠದ ಹೆಸರು ಅಕಾಡೆಮಿ. ಈ ಅಕಾಡೆಮಿಗೆ 17ನೇ ವಯಸ್ಸಿಗೆ ಯಾರು ಬರ್ತಾರ್ರಿ? ಅರಿಸ್ಟಾಟಲ್ ಅವ್ರು ಬರ್ತಾರೆ. ಎಲ್ಲಿ ಕಟ್ಟಿದ್ರು ಅದನ್ನ ಅಕಾಡೆಮಿಯನ್ನ? ಎಲ್ಲಿ ಸ್ಥಾಪನೆ ಮಾಡಿದ್ರಿ? ಎಲ್ಲಿ ಸ್ಥಾಪನೆ ಮಾಡಿದ್ರು? ಯಾವ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದ್ರು? ಅಥೇನ್ಸ್ ನಲ್ಲಿ ಸ್ಥಾಪನೆ ಮಾಡಿದ್ರು. ಯಾವ ವರ್ಷ ಸ್ಥಾಪನೆ ಮಾಡಿದ್ರು? ಯಾವ ವರ್ಷ ಸ್ಥಾಪನೆ ಮಾಡಿದ್ರಿ? ಓಕೆ, ಕ್ರಿಸ್ತ ಪೂರ್ವ 386. ವೆರಿ ಗುಡ್, ವೆರಿ ಗುಡ್. 386ರಲ್ಲಿ ಏನ್ ಮಾಡ್ತಾರ್ರಿ? ಪ್ಲೇಟೋರವರು ಅಥೇನ್ಸ್ ನಲ್ಲಿ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡ್ತಾರೋ, ಅದ್ರ ಹೆಸರು ಅಕಾಡೆಮಿ. ಆ ಅಕಾಡೆಮಿಗೆ 17ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾರ್ರಿ? ಅರಿಸ್ಟಾಟಲ್ ಅವರು ಬಂದು ಪ್ಲೇಟೋರವರ ವಿದ್ಯಾಪೀಠವನ್ನ ಸೇರಿ ಕ್ರಿಸ್ತ ಪೂರ್ವ 347 ತನಕ ಕೂಡ ಏನಾಗಿದ್ರಿ? ಪ್ಲೇಟೋರವರ ಶಿಷ್ಯ. 347 ತನಕ ಪ್ಲೇಟೋರವರ ಶಿಷ್ಯರಾಗಿದ್ರು. ಓಕೆ. ಕ್ರಿಸ್ತ ಪೂರ್ವ 335ರಲ್ಲಿ ಲೈಸಿಯಂ, ಏನ್ರಿ? ಲೈಸಿಯಂ ಅಂತಕ್ಕಂತ ಒಂದು ವಿದ್ಯಾಪೀಠವನ್ನ ಇವರು ಕೂಡ ಎಲ್ಲಿ ಸ್ಥಾಪನೆ ಮಾಡ್ತಾರ್ರಿ? ಅಥೇನ್ಸ್ ನಲ್ಲಿ ಸ್ಥಾಪಿಸಿ ತನ್ನ ವಿಚಾರಗಳನ್ನ ಬೋಧಿಸುತ್ತಿದ್ದನು. ನೋಡ್ರಿ, ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಬೇಕ್ರಿ. ಅವ್ರದ್ದು 386, ಇವ್ರದ್ದು 335 ಸ್ಥಾಪನೆ ಆಗಿತ್ತು. ಇವರು ಅಥೇನ್ಸ್ ನಲ್ಲಿ ಏನ್ ಮಾಡ್ತಾರ್ರಿ? ವಿದ್ಯಾಪೀಠವನ್ನ ಸ್ಥಾಪನೆ ಮಾಡ್ತಾರೋ. ಪ್ಲೇಟೋರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ವಿದ್ಯಾಪೀಠದ ಹೆಸರು ಅಕಾಡೆಮಿ. ಅರಿಸ್ಟಾಟಲ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ವಿದ್ಯಾಪೀಠದ ಹೆಸರು ಲೈಸಿಯಂ ಅಂತೇಳಿ. ಓಕೆ, ಈ ತರ ನೀವೇನ್ ಮಾಡ್ಬೇಕ್ರಿ? ನೆನಪು ಇಟ್ಕೋಬೇಕು. ಕ್ರಿಸ್ತ ಪೂರ್ವ 322 ಏನ್ ಮಾಡ್ತಾರ್ರಿ? ಅರಿಸ್ಟಾಟಲ್ ಅವರು ನಿಧನರಾಗುತ್ತಾರೆ. ಓಕೆ,
322ರಲ್ಲಿ ಇವ್ರು ಏನ್ ಮಾಡ್ತಾರ್ರಿ ನಿಧನರಾಗುತ್ತಾರೆ. ನೆಕ್ಸ್ಟ್ ಅರಿಸ್ಟಾಟಲ್ ಅವರ ಕೃತಿಗಳು ಅಂತ ಹೇಳಿ ನೋಡ್ತೀವಿ ನಾವು. ಅರಿಸ್ಟಾಟಲ್ ಅವರ ಕೃತಿಗಳು ಅಂತ ನೋಡ್ತೀವಿ. ಒಂದನೇದಾಗಿ ಕಾನ್ಸ್ಟಿಟ್ಯೂಷನ್ ಅಂದ್ರ ಸಂವಿಧಾನಗಳು ಅಂತ ಹೇಳಿ ಕನ್ನಡದಾಗ. ಓಕೆ, ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಎರಡನೇದು ಆನ್ ಮೊನಾರ್ಕಿ. ಮೂರನೇದು ಪಾಲಿಟಿಕ್ಸ್. ಒಂದನೇದು ಕಾನ್ಸ್ಟಿಟ್ಯೂಷನ್, ಎರಡನೇದು ಆನ್ ಮೊನಾರ್ಕಿ, ಮೂರನೇದು ಪಾಲಿಟಿಕ್ಸ್ ಅಂತ ಹೇಳಿ. ಇವು ಮೂರು ಕೂಡ ಬಹಳ ಪ್ರಮುಖವಾದ ಕೃತಿಗಳು. 20ಕ್ಕಿಂತ ಹೆಚ್ಚು ಕೃತಿಗಳನ್ನ ಅರಿಸ್ಟಾಟಲ್ ಅವರು ರಚನೆ ಮಾಡಿದ್ರು ಕೂಡ ಬಹಳ ಜನಮಾನಸದಲ್ಲಿ ಚರ್ಚೆ ಇರ್ತಕ್ಕಂತ ಕೃತಿಗಳು ಯಾವಂದ್ರ ಕಾನ್ಸ್ಟಿಟ್ಯೂಷನ್, ಆನ್ ಮೊನಾರ್ಕಿ ಮತ್ತು ದಿ ಪಾಲಿಟಿಕ್ಸ್ ಕೃತಿಗಳು ಬಹಳ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಈ ಮೂರು ಕೃತಿ ಒಳಗೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕೃತಿ ಯಾವ್ದಂದ್ರ ದಿ ಪಾಲಿಟಿಕ್ಸ್ ಕೃತಿ ಅಂತ ಹೇಳಿ. ಹಾಗಾಗಿ ಅರಿಸ್ಟಾಟಲ್ ಅವರ ಪಾಲಿಟಿಕ್ಸ್ ಗ್ರಂಥವು ಅವನ ಬಹುತೇಕ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳನ್ನ ಒಳಗೊಂಡಿದೆ. ಅರಿಸ್ಟಾಟಲ್ ಅವರ ಪಾಲಿಟಿಕ್ಸ್ ಗ್ರಂಥ ಇದೆಯಲ್ಲ, ಇದು ಅವನ ಬಹುತೇಕ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳನ್ನ ಏನ್ ಮಾಡಿದ್ರೆ ಒಳಗೊಂಡಿದೆ. ಇದೇ ಗ್ರಂಥದೊಳಗಡೆ ಯಾವ್ದ್ರಿ ಪಾಲಿಟಿಕ್ಸ್ ಗ್ರಂಥದೊಳಗಡೆ ಏನ್ ಮಾಡ್ತಾರ್ರಿ ರಾಜಶಾಸ್ತ್ರವನ್ನ ಬಹಳ ವೈಜ್ಞಾನಿಕವಾಗಿ ಏನ್ ಮಾಡ್ತಾರ ಅವರು ಚರ್ಚಿಸುತ್ತಾರೆ. ಓಕೆ, ರಾಜಶಾಸ್ತ್ರವನ್ನ ವೈಜ್ಞಾನಿಕವಾಗಿ ಅರಿಸ್ಟಾಟಲ್ ಅವರು ಚರ್ಚೆ ಮಾಡ್ತಾರೆ. ಓಕೆ, ಅಲ್ಲಿ ಕೂಡ ಏನ್ ಮಾಡ್ತಾರ್ರಿ ಆದರ್ಶ ರಾಜ್ಯದ ಬಗ್ಗೆ ಹೇಳ್ತಾರ್ರಿ ಪ್ಲೇಟೋರವರು. ಇಲ್ಲೂ ಕೂಡ ಆದರ್ಶ ರಾಜ್ಯ ಅಥವಾ ಉತ್ತಮ ರಾಜ್ಯದ ಕುರಿತಾಗಿ ಏನ್ ಮಾಡ್ತಾರೆ ಅರಿಸ್ಟಾಟಲ್ ಅವರು ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾರೋ ಆದರ್ಶ ರಾಜ್ಯ ಅಥವಾ ಉತ್ತಮ ರಾಜ್ಯದ ಬಗ್ಗೆ ಅರಿಸ್ಟಾಟಲ್ ನೋಡ್ತಾ ಹೋದಾಗ, ಅರಿಸ್ಟಾಟಲ್ ರವರು ತನ್ನ ಪಾಲಿಟಿಕ್ಸ್ ಗ್ರಂಥದಲ್ಲಿ ಯಾವ ಗ್ರಂಥದಲ್ಲಿ ಆದರ್ಶ ರಾಜ್ಯದ ಕುರಿತು ಹೇಳಿದ್ದಾರೆ? ಅರಿಸ್ಟಾಟಲ್ ಅವರು ಯಾವ ಗ್ರಂಥದಲ್ಲಿ ಉತ್ತಮ ರಾಜ್ಯ ಅಥವಾ ಆದರ್ಶ ರಾಜ್ಯದ ಬಗ್ಗೆ ಹೇಳಿದ್ದಾರೆ ಅಂತಂದಾಗ ಯಾವ ಗ್ರಂಥ ರೀ? ದಿ ಪಾಲಿಟಿಕ್ಸ್ ಗ್ರಂಥದಲ್ಲಿ ಏನ್ ಮಾಡ್ತಾರೆ ಇವರು ಆದರ್ಶ ರಾಜ್ಯ ಅಥವಾ ಉತ್ತಮ ರಾಜ್ಯ ಯಾವ ತರ ಇರ್ತೈತಿ ಅನ್ನುವಂತಹ ಒಂದು ಚಿತ್ರಣವನ್ನ ಕೊಡ್ತಾರೆ. ಅರಿಸ್ಟಾಟಲ್ನ ಆದರ್ಶ ರಾಜ್ಯವು ಪ್ಲೇಟೋವಿನ ಆದರ್ಶ ರಾಜ್ಯಕ್ಕಿಂತಲೂ ಹೆಚ್ಚು ವಾಸ್ತವಿಕವಾದದ್ದು. ಈ ಅರಿಸ್ಟಾಟಲ್ ಅವರ ಆದರ್ಶ ರಾಜ್ಯ ಇದೆಯಲ್ಲ, ಇದು ಪ್ಲೇಟೋರ್ ಅವರು ಪ್ರತಿಪಾದನೆ ಮಾಡಿರುವಂತಹ ಆದರ್ಶ ರಾಜ್ಯಕ್ಕಿಂತಲೂ ಕೂಡ ಏನಾಗಿದೆ, ಹೆಚ್ಚು ವಾಸ್ತವಿಕವಾದದ್ದಾಗಿದೆ. ಅರಿಸ್ಟಾಟಲ್ ಅವರ ರಾಜ್ಯವು ಕಾರ್ಯರೂಪಕ್ಕೆ ತರುವಂತಹ ರಾಜ್ಯವಾಗಿದೆ. ಅರಿಸ್ಟಾಟಲ್ ಅವರ ರಾಜ್ಯ ಏನಾಗೈತ್ರಿ, ಕಾಲ್ಪನಿಕವಾಗಿರಬಹುದು, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಒಂದು ಅವಕಾಶ ಇತ್ತು. ನೋಡ್ರಿ, ಈ ಪ್ಲೇಟೋರ್ ಅವರನ್ನ ಅರಿಸ್ಟಾಟಲ್ ಅವರನ್ನ ಕಂಪ್ಯಾರಿಟಿವ್ ಮಾಡ್ಕೊಂಡು ಪ್ರೊಫೆಸರ್ ಸೈಬನ್ ಅವರು ಹೇಳ್ತಾರೆ, ಅರಿಸ್ಟಾಟಲ್ನ ಆದರ್ಶ ರಾಜ್ಯವು ಪ್ಲೇಟೋನ 2ನೇ ಉತ್ತಮ ರಾಜ್ಯವಾಗಿದೆ. ಅರಿಸ್ಟಾಟಲ್ ಅವರ ಆದರ್ಶ ರಾಜ್ಯವು ಪ್ಲೇಟೋನ 2ನೇ ಉತ್ತಮ ರಾಜ್ಯವಾಗಿದೆ. ಈ ಹೇಳಿಕೆಯನ್ನ ಕೊಟ್ಟವರು ಯಾರು ಅಂತ ಕೇಳ್ತಾರೆ. ಯಾರು ಅಂತಂದಾಗ ಪ್ರೊಫೆಸರ್ ಸೈಬನ್ ರವರು. ಅರಿಸ್ಟಾಟಲ್ನ ಉತ್ತಮ ರಾಜ್ಯಕ್ಕೆ ಪಾಲಿಟಿ ಎಂದು ಹೆಸರು. ಈ ಪ್ರಶ್ನೆ ಬಹಳ ಸಲ ಬಂದಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತನ ಸರ್ಕಾರಗಳ ವರ್ಗೀಕರಣ ಬರುವಾಗ ಹೇಳ್ತೀನಿ ನಾನು ನಿಮ್ಗೆ ಇದನ್ನೆಲ್ಲ, ನಿಮ್ ಸಂಕ್ಷಿಪ್ತವಾಗಿ ಗೊತ್ತಿರ್ಲಿ. ಅರಿಸ್ಟಾಟಲ್ನ ಉತ್ತಮ ರಾಜ್ಯಕ್ಕೆ ಏನ್ ಹೆಸರು? ಪಾಲಿಟಿ ಎಂದ ಹೆಸರು. ಅರಿಸ್ಟಾಟಲ್ನ ಆದರ್ಶ ರಾಜ್ಯವು ಮಧ್ಯಮ ವರ್ಗದ ಆಳ್ವಿಕೆಯ ರಾಜ್ಯವಾಗಿರುತ್ತದೆ. ಅರಿಸ್ಟಾಟಲ್ನ ಆದರ್ಶ ರಾಜ್ಯವನ್ನು ಯಾರು ಆಳ್ತಾರ್ರಿ? ಮಧ್ಯಮ ವರ್ಗದ ಆಳ್ವಿಕೆಯ ರಾಜ್ಯವಾಗಿರುತ್ತದೆ. ಹಂಗಾದ್ರ ಅಲ್ರಿ, ಪ್ಲೇಟೋರ್ ಅವರ ಆದರ್ಶ ರಾಜ್ಯವನ್ನು ಯಾರು ಆಳ್ತಿದ್ರಿ? ತತ್ವಜ್ಞಾನಿ ಅರಸರು. ವೆರಿ ಗುಡ್. ಪ್ಲೇಟೋರ್ ಅವರ ಆದರ್ಶ ರಾಜ್ಯವನ್ನು ಯಾರು ಆಳ್ತಿದ್ರೆ? ತತ್ವಜ್ಞಾನಿ ಅರಸ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಹಾಗಾಗಿ ಅರಿಸ್ಟಾಟಲ್ ಅವ್ರು ಹೇಳ್ತಾರೆ, ಮಧ್ಯಮ ವರ್ಗವೇ ರಾಜ್ಯದ ಸ್ಥಿರತೆಯನ್ನ ಕಾಪಾಡುವುದೆಂದು ಅರಿಸ್ಟಾಟಲ್ ಅವರು ನಂಬಿದ್ದರು. ಮಧ್ಯಮ ವರ್ಗ ಇರ್ತದಲ್ಲ, ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ಇವರ ಮಧ್ಯೆ ಇರತಕ್ಕಂತ ಒಂದು ಮಧ್ಯಮ ವರ್ಗ ಇದೆಯಲ್ಲ, ಈ ಮಧ್ಯಮ ವರ್ಗ ಏನಿದ್ರೆ ರಾಜ್ಯದ ಸ್ಥಿರತೆಯನ್ನ ಕಾಪಾಡ್ತದೆ ಅಂತ ಹೇಳಿ ಅರಿಸ್ಟಾಟಲ್ ಅವರು ನಂಬಿದ್ದರು. ಏಕೆಂದರೆ ಈ ಮಧ್ಯಮ ವರ್ಗ ಆಳುವುದನ್ನು ಮತ್ತು ಆಳಿಸಿಕೊಳ್ಳುವುದನ್ನು ಎರಡನ್ನೂ ತಿಳ್ಕೊಂಡಿರ್ತಾರೆ ಅವ್ರು. ಅವ್ರಿಗೆ ಆಳ್ವಿಕೆ ಮಾಡಿಕೊಂಡು ಮತ್ತು ಆಳಿಸ್ಕೊಂಡು ಎರಡು ಕೂಡ ಏನಿರ್ತೈತ್ರಿ ಅಭ್ಯಾಸ ಇರ್ತದೆ ಅಂತ ಹೇಳಿ ಹೇಳ್ತಾರೆ. ನೆನಪಿಟ್ಕೋರಿ, ಪ್ಲೇಟೋರ್ ಅವರ ಆದರ್ಶ ರಾಜ್ಯದ ಒಂದು ಆಡಳಿತ ನಡೆಸ್ತಕ್ಕಂಥವ ತತ್ವಜ್ಞಾನಿ ಅರಸ. ಅರಿಸ್ಟಾಟಲ್ ಅವರ ಆಡಳಿತ ಇದೇನೈತಲ್ಲ ಆದರ್ಶ ರಾಜ್ಯವನ್ನ ಆಳ್ವಿಕೆ ಮಾಡ್ತಕ್ಕಂಥವ್ರು ಮಧ್ಯಮ ವರ್ಗದವರು. ಓಕೆ, ಇದಿಷ್ಟು ನಿಮ್ಗೆ ಗೊತ್ತಿರ್ಲಿ. ಈ ತರ ಪ್ರಶ್ನೆ ಇಲ್ಲಿಂದ ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ.
ನೆಕ್ಸ್ಟ್ ಅರಿಸ್ಟಾಟಲ್ ಪ್ರಜಾಪ್ರಭುತ್ವವನ್ನ ಮತ್ತು ಸರ್ವಾಧಿಕಾರವನ್ನ ಅಲ್ಲಗಳೆದಿದ್ದಾನೆ. ಅರಿಸ್ಟಾಟ್ಲ್ ಏನೈತಲ್ಲ, ಇವ ರಾಜಪ್ರಭುತ್ವವನ್ನ ಮತ್ತು ಸರ್ವಾಧಿಕಾರವನ್ನ, ಕ್ಷಮಿಸ್ರಿ, ರಾಜಪ್ರಭುತ್ವವನ್ನ ಮತ್ತು ಸರ್ವಾಧಿಕಾರವನ್ನ ಈತ ಏನ್ ಮಾಡ್ಯಾನ್ರಿ, ಅಲ್ಲಗಳೆದಿದ್ದಾನೆ. ವ್ಯಕ್ತಿಯ ಇಚ್ಛೆಗಿಂತ ವಿವೇಚನಾ ಶಕ್ತಿಗೆ ಹೆಚ್ಚು ಬೆಲೆ ಇರುವ ರಾಜ್ಯ ಪದ್ಧತಿಯೇ ಶ್ರೇಷ್ಠ ಅಂತ ಹೇಳ್ತಾರ ಅವ್ರು. ವ್ಯಕ್ತಿ ಇಚ್ಛೆಗಿಂತ ಏನೈತಲ್ಲ, ವ್ಯಕ್ತಿ ಇಚ್ಛೆ ಇಂಪಾರ್ಟೆಂಟ್ ಅಲ್ಲ, ವಿವೇಚನಾ ಶಕ್ತಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈ ವಿವೇಚನಾ ಶಕ್ತಿಗೆ ಬೆಲೆ ಇರ್ತಕ್ಕಂಥ ರಾಜ್ಯ ಪದ್ಧತಿ ಇದೆಯಲ್ಲ, ಆ ರಾಜ್ಯ ಪದ್ಧತಿ ಅತ್ಯಂತ ಶ್ರೇಷ್ಠವಾದದ್ದು ಹಾಗೂ ಉತ್ತಮ ಪದ್ಧತಿ ಅಂತ ಹೇಳಿ ಏನ್ ಮಾಡ್ತಾರೆ ಅರಿಸ್ಟಾಟಲ್ ಅವರು ತಿಳಿಸಿ ಹೇಳ್ತಾರೆ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ, ಒಬ್ಬ ವ್ಯಕ್ತಿಯ ಆಳ್ವಿಕೆಗಿಂತ ಹಲವು ವ್ಯಕ್ತಿಗಳ ಆಳ್ವಿಕೆ ಉತ್ತಮವಾದುದು ಅಂತ ಅಂತಾರ. ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡಬಾರ್ದ್ರೆ ಅವನು ನಿರಂಕುಶ ಆಡಳಿತವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಆಳ್ವಿಕೆಗಿಂತ ಏನ್ ಬೇಕ್ರಿ, ಹಲವು ವ್ಯಕ್ತಿಗಳ ಆಳ್ವಿಕೆ ಅಂತಕ್ಕಂಥದ್ದು ಬಹಳ ಉತ್ತಮವಾದದ್ದು ಅಂತ ಹೇಳಿ ಅರಿಸ್ಟಾಟಲ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್, ಮಧ್ಯಮ ವರ್ಗದವರ ಸಂಖ್ಯೆ ಬಡವರ ಸಂಖ್ಯೆಗಿಂತ ಹೆಚ್ಚಾಗಿರಬೇಕು ಎಂದು ಅರಿಸ್ಟಾಟಲ್ ಅವರು ಹೇಳುತ್ತಾರೆ. ಮಧ್ಯಮ ವರ್ಗದವರ ಸಂಖ್ಯೆ ಹೆಂಗಿರ್ಬೇಕ್ರಿ, ಬಡವರ ಸಂಖ್ಯೆಗಿಂತಲೂ ಕೂಡ ಹೆಚ್ಚಾಗಿರ್ಬೇಕಂತ ಇವ್ರು ಹೇಳ್ತಾರೆ. ಅರಿಸ್ಟಾಟಲ್ ಅವರ ಪ್ರಕಾರ ಶ್ರೀಮಂತರು ಕಾನೂನಿಗೆ ವಿಧೇಯರಾಗಿರದೆ ದುರಹಂಕಾರಿಗಳು, ಹಿಂಸಾಚಾರಿಗಳು, ಪಾಪ ಕೃತ್ಯಗಳಲ್ಲಿ ತೊಡಗಿದವರು ಆಗಿರುತ್ತಾರೆ. ಇದನ್ನ ಪೂರ್ವಾಗ್ರಹ ಮನಸ್ಥಿತಿ ಅಂತ ನಾವು ಕರಿತೀವ್ರಿ. ಓಕೆ, ಅರಿಸ್ಟಾಟಲ್ ಏನ್ ಹೇಳ್ತಾರ್ರಿ, ಅರಿಸ್ಟಾಟಲ್ ಅವರ ಪ್ರಕಾರ ಶ್ರೀಮಂತರು ಏನಾಗಿರ್ತಾರ್ರಿ, ಕಾನೂನಿಗೆ ವಿಧೇಯರಾಗಿರದೆ ದುರಹಂಕಾರಿಗಳು, ಹಿಂಸಾಚಾರಿಗಳು, ಪಾಪ ಕೃತ್ಯಗಳಲ್ಲಿ ತೊಡಗಿದವರು ಕೂಡ ಏನಾಗಿರ್ತಾರೆ, ಇವರು ಆಗಿರುತ್ತಾರೆ. ಯಾರು, ಶ್ರೀಮಂತರು. ಆದರೆ ಬಡವರು, ದುರ್ಬಲರು, ಕೀಳು ಮನೋಭಾವದವರು, ಮತ್ಸರ ಸ್ವಭಾವದವರಾಗಿದ್ದರೂ ಇವರು ಕಾನೂನಿಗೆ ವಿರುದ್ಧವಾಗಿ ನಡೆಯಲು ಹೇಸುವುದಿಲ್ಲ. ಶ್ರೀಮಂತರು ದುರಹಂಕಾರಿಗಳು, ಸೊಕ್ಕಿನವರು, ಹಿಂಸಾಚಾರಿಗಳು, ಪಾಪ ಕೃತ್ಯದಲ್ಲಿ ತೊಡಗಿದವರಾಗಿದ್ರೆ, ಬಡವರು ಏನಾಗಿರ್ತಾರ್ರಿ, ಇವರು ದುರ್ಬಲರಾಗಿರ್ತಾರೆ, ಇವರು ಕೀಳು ಮನೋಭಾವನ ಹೊಂದಿರ್ತಾರೆ, ಮತ್ಸರ, ಹೊಟ್ಟೆ ಕಿಚ್ಚಿನ ಸ್ವಭಾವನ ಹೊಂದವರಾಗಿರ್ತಾರೆ. ಇವರು ಕಾನೂನಿಗೆ ವಿರುದ್ಧವಾಗಿ ನಡೆಯಲು ಹೇಸುವುದಿಲ್ಲ. ಯಾರು, ಬಡವರು ಕಾನೂನಿಗೆ ವಿರುದ್ಧವಾಗಿ ಹೇಸಲು ನಡೆಯುವುದಿಲ್ಲ. ಹಾಗಾಗಿ ಹಾಗಾಗಿ ಈ ಎರಡೂ ವರ್ಗಗಳು ಆಡಳಿತ ನಡೆಸುವ ರಾಜ್ಯ ಅಪಾಯಕಾರಿ. ಯಾರೇ, ಶ್ರೀಮಂತರು ಆಳ್ವಿಕೆ ಮಾಡ್ತಕ್ಕಂಥದ್ದು ಮತ್ತು ಬಡವರು ಆಳ್ವಿಕೆ ಮಾಡ್ತಕ್ಕಂಥದ್ದು, ಈ ಎರಡೂ ರಾಜ್ಯ ಏನೈತಲ್ಲ ಅಪಾಯಕಾರಿ ರಾಜ್ಯವಾಗಿದ್ದರಿಂದ ರಾಜ್ಯವನ್ನ ಮಧ್ಯಮ ವರ್ಗದವರು ಇವ್ರು ಏನ್ ಮಾಡ್ತಾರ್ರಿ, ಶ್ರೀಮಂತ ಹಾಗೂ ಬಡವರನ್ನ ದ್ವೇಷಿಸದೆ ಎಲ್ಲರ ಹಿತಕ್ಕಾಗಿ ಆಡಳಿತ ನಡೆಸ್ತಾರೆ. ಶ್ರೀಮಂತರು ಸೊಕ್ಕಿನವರಾಗಿರ್ತಾರೋ, ಬಡವರು ಮತ್ಸರ ಸ್ವಭಾವ, ಕೀಳು ಮನೋಭಾವದವರು, ದುರ್ಬಲರಾಗಿರ್ತಾರೆ. ಹಾಗಾಗಿ ಇವರಿಬ್ರು ಆಳ್ವಿಕೆ ಮಾಡ್ತಕ್ಕಂಥ ರಾಜ್ಯ ಏನಾಗಿರ್ತದೆ, ಅಪಾಯಕಾರಿಯಾಗಿರುತ್ತದೆ. ಹಾಗಾಗಿ ಮಧ್ಯಮ ವರ್ಗದವ್ರು ಏನ್ ಮಾಡ್ತಾರೆ, ಅವರು ಶ್ರೀಮಂತರನ್ನ ಹಾಗೂ ಬಡವರನ್ನ ದ್ವೇಷ ಮಾಡಲಾರ್ದೆ ಎಲ್ಲರ ಹಿತಕ್ಕೋಸ್ಕರ ಏನ್ ಮಾಡ್ತಾರೆ, ಆಡಳಿತವನ್ನ ಮಾಡ್ತಾರೆ. ಈ ಮಧ್ಯಮ ವರ್ಗದವರ ಆಡಳಿತವನ್ನ ಅರಿಸ್ಟಾಟ್ಲ್ ಏನ್ ಕರಿತಾನ್ರಿ, ಸುವರ್ಣದ ಯುಗ ಅಂತ ಹೇಳಿ ಕರಿತಾನ್ರಿ. ಸುವರ್ಣ ಯುಗ ಅಂತ ಹೇಳಿ ಕರಿತಾನೆ. ನೆಕ್ಸ್ಟ್, ಅರಿಸ್ಟಾಟಲ್ನ ಆದರ್ಶ ರಾಜ್ಯದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳೆಂಬ ಮೂರು ಅಂಶಗಳನ್ನ ಒಳಗೊಂಡ ಸರ್ಕಾರವಿದ್ದು ಪ್ರತಿಯೊಂದು ಅಂಗಕ್ಕೆ ಎಲ್ಲಾ ವರ್ಗದ ಕೆಲವು ವ್ಯಕ್ತಿಗಳನ್ನ ಮತ್ತು ರಾಜಕೀಯ ಶಿಕ್ಷಣ ಪಡೆದ ವ್ಯಕ್ತಿಗಳನ್ನ ಮಾತ್ರ ಆರಿಸಬೇಕಂತ ಹೇಳ್ತಾನ್ರಿ. ನೋಡ್ರಿ, ಅರಿಸ್ಟಾಟಲ್ ಆದರ್ಶ ರಾಜ್ಯದೊಳಗಡೆ ಏನಿರ್ತದ್ರಿ, ಶಾಸಕಾಂಗ ಇರ್ತದೆ, ಕಾರ್ಯಾಂಗ ಇರ್ತದೆ, ನ್ಯಾಯಾಂಗ ಅಂತಕ್ಕಂಥ ಈ ಮೂರು ಅಂಶಗಳನ್ನ ಒಳಗೊಂಡಂತ ಸರ್ಕಾರ ಇರ್ತದೆ. ಪ್ರತಿಯೊಂದು ಅಂಗಕ್ಕೂ ಕೂಡ ಎಲ್ಲಾ ವರ್ಗದ ವ್ಯಕ್ತಿಗಳನ್ನ ಮತ್ತು ರಾಜಕೀಯ ಶಿಕ್ಷಣ ಪಡೆದ ವ್ಯಕ್ತಿಗಳನ್ನ ಮಾತ್ರ ಆರಿಸಬೇಕು ಅಂತ ಹೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಹೀಗೆ ಮಧ್ಯಮ ವರ್ಗಕ್ಕೆ ಸೇರಿದವರ ಕೈಯಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ಮತ್ತು ಆಡಳಿತ, ನ್ಯಾಯಾಂಗ ಮತ್ತು ಶಾಸಕಾಂಗಗಳಲ್ಲಿ ಎಲ್ಲಾ ವರ್ಗದ ಜನರು ಇರುವುದೇ ಅತ್ಯುತ್ತಮ ರಾಜ್ಯವೆನಿಸಿಕೊಳ್ಳುತ್ತದೆ. ಪ್ಲೇಟೋರವರ ಪ್ರಕಾರ ಅತ್ಯುತ್ತಮ ರಾಜ್ಯ ಯಾವ್ದು ಅನ್ಸ್ಕೊತೈತೆ ಅಂದ್ರ ಮಧ್ಯಮ ವರ್ಗದವರ ಕೈಯಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ಮತ್ತು ಆಡಳಿತ, ನ್ಯಾಯಾಂಗ ಮತ್ತು ಶಾಸಕಾಂಗಗಳಲ್ಲಿ ಎಲ್ಲಾ ವರ್ಗದ ಜನರು ಇರ್ತಕ್ಕಂಥದ್ದು ಏನಾಗಿರ್ತದೆ, ಅತ್ಯುತ್ತಮ ರಾಜ್ಯವಾಗಿರುತ್ತದೆ ಅಂತ ಹೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಏನಂದ್ರೆ ಅರಿಸ್ಟಾಟಲ್ ಅವರ ಆದರ್ಶ ರಾಜ್ಯದಲ್ಲಿ ಕಾನೂನಿನ ಪ್ರಭುತ್ವವನ್ನ ಅಂಗೀಕರಿಸಿದ್ದಾನೆ. ಕಾನೂನಿನ ಪ್ರಭುತ್ವವನ್ನ ಅಂಗೀಕರಿಸಿದವರು ಯಾರು ಅಂತ ಕೇಳ್ಬೋದು, ಆಪ್ಷನ್ ಕೊಡ್ಬೋದು ಕೆಳಗಡೆ 4. ನೆನಪಿಡ್ಕೋರಿ, ಆದರ್ಶ ರಾಜ್ಯದಲ್ಲಿ ಕಾನೂನಿನ ಪ್ರಭುತ್ವವನ್ನ ಅಂಗೀಕರಿಸಿದವರು
ಅರಿಸ್ಟಾಟಲ್ ಅವರು. ಪ್ಲೇಟೋ ಅವರ ಆದರ್ಶ ರಾಜ್ಯದಲ್ಲಿ ಕಾನೂನು ಪ್ರಭುತ್ವ ಇತ್ವಾ? ಇಲ್ಲ ಕಾನೂನು ಪ್ರಭುತ್ವ ಇತ್ತಾ? ನಿರಂಕುಶ ಪ್ರಭುತ್ವ, ಇರ್ಲಿಲ್ಲ. ನಿರಂಕುಶ ಪ್ರಭುತ್ವ ಇತ್ತು. ಪ್ಲೇಟೋರವರ ಆದರ್ಶ ರಾಜ್ಯದಲ್ಲಿ ನಿರಂಕುಶ ಪ್ರಭುತ್ವ ಇತ್ತು. ಅವ ಯಾವುದೇ ಕಾಯ್ದೆಗಳಿಗೆ, ಕಾನೂನುಗಳಿಗೆ, ರೂಢಿಗಳಿಗೆ, ಸಂಪ್ರದಾಯಗಳಿಗೆ ಬದ್ಧನಾಗಿರಲಿಲ್ಲ. ಯಾಕಂದ್ರೆ ರಾಜ ಹೇಳ್ತಕ್ಕಂಥದ್ದೇ, ತತ್ವಜ್ಞಾನಿ ಅರಸ ಹೇಳ್ತಕ್ಕಂಥದ್ದೇ ಕಾನೂನಾಗಿತ್ತು. ಆದ್ರೆ ಅರಿಸ್ಟಾಟಲ್ ಏನ್ ಮಾಡ್ತಾನೆ, ತನ್ನ ಆದರ್ಶ ರಾಜ್ಯದಲ್ಲಿ ಕಾನೂನಿನ ಪ್ರಭುತ್ವವನ್ನ ಅಂಗೀಕರಿಸ್ತಾನೆ. ಓಕೆ. ಅರಿಸ್ಟಾಟಲ್ನ ಆದರ್ಶ ರಾಜ್ಯದ ಗುರಿಯು ಉತ್ತಮ ಜೀವನ, ಸದ್ಗುಣ, ನೈತಿಕ ಜೀವನವನ್ನ ವೃದ್ಧಿಪಡಿಸುವುದಾಗಿತ್ತು. ಓಕೆ. ಅರಿಸ್ಟಾಟಲ್ನ ಆದರ್ಶ ರಾಜ್ಯದ ಗುರಿ ಏನಾಗಿತ್ರಿ? ಉತ್ತಮ ಜೀವನ, ಸದ್ಗುಣ ಅಥವಾ ನೈತಿಕ ಜೀವನವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದೇ ಆದರ್ಶ ರಾಜ್ಯದ ಗುರಿಯಾಗಿತ್ತು. ಅರಿಸ್ಟಾಟಲ್ ಅವರು ಕೂಡ ರಾಜ ನಿಯಂತ್ರಿತ ಶಿಕ್ಷಣ ಪದ್ಧತಿಯನ್ನ ಪ್ರತಿಪಾದಿಸಿದ್ದಾರೆ. ಪ್ಲೇಟೋ ಕೂಡ ಏನ್ ಮಾಡಿದ್ರೆ, ರಾಜ ನಿಯಂತ್ರಿತ ಶಿಕ್ಷಣ ಪದ್ಧತಿಯೇ ಬೇಕಂತ ಹೇಳಿದ್ದ. ಅದೇ ರೀತಿಯಾಗಿ ಅರಿಸ್ಟಾಟಲ್ ಅವರು ಕೂಡ ಏನ್ ಮಾಡ್ತಾರೆ, ರಾಜ ನಿಯಂತ್ರಿತ ಶಿಕ್ಷಣ ಪದ್ಧತಿಯನ್ನ ಪ್ರತಿಪಾದಿಸುತ್ತಾರೆ. ನೆಕ್ಸ್ಟ್, ಪ್ರಜೆಗಳು ನೈತಿಕ ಹಾಗೂ ಬೌದ್ಧಿಕ ಪರಿಪೂರ್ಣತೆಯನ್ನ ಸಾಧಿಸಲು ಅರಿಸ್ಟಾಟಲ್ ಅವರು ಏಕರೂಪದ, ಕಡ್ಡಾಯ ಹಾಗೂ ಸಾರ್ವತ್ರಿಕ ಶಿಕ್ಷಣವನ್ನ ಪ್ರತಿಪಾದಿಸುತ್ತಾನೆ. ಪ್ರಜೆಗಳು ಏನ್ ಮಾಡ್ಬೇಕ್ರಿ? ನೈತಿಕ ಹಾಗೂ ಬೌದ್ಧಿಕವಾದ ಪರಿಪೂರ್ಣತೆಯನ್ನ ಸಾಧಿಸ್ಬೇಕಾಗಿತ್ತಂದ್ರ ಏಕರೂಪದ, ಕಡ್ಡಾಯ, ಸಾರ್ವತ್ರಿಕ ಶಿಕ್ಷಣವನ್ನು ಏನ್ ಮಾಡ್ತಾನ್ರಿ? ಅರಿಸ್ಟಾಟಲ್ ಪ್ರತಿಪಾದಿಸುತ್ತಾನೆ. ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಅರಿಸ್ಟಾಟಲ್ ಅವರು ಏನ್ ಮಾಡ್ತಾರೆ, ಪೌರರಿಗೆ ಮಾತ್ರ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಶಿಕ್ಷಣ ಯಾರಿಗ್ರಿ? ಪೌರರಿಗೆ ಮಾತ್ರ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಕ್ಕಂತ ಕೆಳಗಿನ ರಾಜಕೀಯ ಚಿಂತಕನನ್ನ ಗುರುತಿಸಿ ಅಂತ ಕೇಳ್ತಾರೆ. ಪೌರರಿಗೆ ಮಾತ್ರ ಶಿಕ್ಷಣ ಕೊಡ್ಬೇಕಂತ ಹೇಳ್ತಕ್ಕಂಥವ್ರು ಯಾರಂದ್ರ ಅರಿಸ್ಟಾಟಲ್ ಅವರು. ಅರಿಸ್ಟಾಟಲ್ನ ಆದರ್ಶ ರಾಜ್ಯದಲ್ಲಿ ಖಾಸಗಿ ಆಸ್ತಿ ಹಕ್ಕುಗಳಿಗೆ ಏನಿರೋದಿಲ್ಲ, ಅವಕಾಶವಿರ್ತದೆ. ಅರಿಸ್ಟಾಟಲ್ನ ಆದರ್ಶ ರಾಜ್ಯದೊಳಗಡೆ ಏನೈತ್ರಿ? ಖಾಸಗಿ ಆಸ್ತಿ ಮತ್ತು ಹಕ್ಕುಗಳಿಗೆ ಅವಕಾಶ ಇರ್ತದೆ. ಖಾಸಗಿ ಆಸ್ತಿ ಅಂತಕ್ಕಂಥದ್ದೇನು ಒಂದು ಸ್ವಾಭಾವಿಕ ಹಾಗೂ ಪೋಷಿಸಲ್ಪಡಬೇಕಾದ ಒಂದು ಸಂಸ್ಥೆಯಾಗಿದೆ ಅಂತ ಹೇಳ್ತಾರೆ. ಅರಿಸ್ಟಾಟಲ್ ಏನ್ ಹೇಳ್ತಾರೆ, ಖಾಸಗಿ ಆಸ್ತಿ ಅಂತಕ್ಕಂಥದ್ದು ಒಂದು ಸ್ವಾಭಾವಿಕ ಹಾಗೂ ಪೋಷಿಸಲ್ಪಡಬೇಕಾದ ಒಂದು ಸಂಸ್ಥೆಯಾಗಿದೆ, ಸಂರಕ್ಷಣೆ ಮಾಡಬೇಕಾದಂತ ಒಂದು ಸಂಸ್ಥೆಯಾಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಅವ್ರು ಹೇಳಿರುವಂತದ್ದು ಏನು ಅಂತಂದಾಗ, ಪ್ರಜೆಗಳ ನಡುವೆ ಭೂಮಿಯ ಸಮಾನ ಹಂಚಿಕೆಯಾಗಬೇಕು ಅಂತ ಹೇಳ್ತಾರೆ. ಅರಿಸ್ಟಾಟಲ್ ಬಗ್ಗೆ ನಾವು ಯಾಕೆ ಅಷ್ಟೊಂದು ಗಂಭೀರವಾದ ಅಧ್ಯಯನ ಮಾಡ್ಬೇಕಂದ್ರೆ, ಅವ್ರು ಹೇಳ್ತಕ್ಕಂಥದ್ದು ಏನ್ರಿ, ಆಸ್ತಿ ಅಂತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದು ಏನ್ ಮಾಡ್ಬೇಕ್ರಿ, ಎಲ್ಲಾ ಪ್ರಜೆಗಳ ಮಧ್ಯೆ ಸಮಾನವಾಗಿ ಹಂಚಿಕೆ ಆಗ್ಬೇಕಂತ ಹೇಳಿ ಕ್ರಿಸ್ತ ಪೂರ್ವ ಕಾಲದಲ್ಲಿ ಹೇಳ್ತಕ್ಕಂಥವ್ರು ನಮ್ಮ ಅರಿಸ್ಟಾಟಲ್ ಅವರು. ಓಕೆ. ಇನ್ನ ಆದರ್ಶ ರಾಜ್ಯದ ನಾವು ಲಕ್ಷಣಗಳನ್ನ ನೋಡ್ತಾ ಹೋದ್ವಿ ಅಂದ್ರ, ಆದರ್ಶ ರಾಜ್ಯದ ಪ್ರಮುಖವಾದ ಲಕ್ಷಣಗಳನ್ನ ನೋಡ್ತಾ ಹೋದ್ವಿ ಅಂದ್ರ, ಅಲ್ಲಿ ಕಂಡು ಬರ್ತಕ್ಕಂಥದ್ದು ಏನಂದ್ರ, ಶ್ರಮ ವಿಭಜನೆಯು ಅರಿಸ್ಟಾಟಲ್ನ ಆದರ್ಶ ರಾಜ್ಯದ ಒಂದು ಪ್ರಮುಖ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಶ್ರಮ ವಿಭಜನೆ ಏನಿತ್ತಲ್ಲ, ಇದು ಅರಿಸ್ಟಾಟಲ್ನ ಆದರ್ಶ ರಾಜ್ಯದ ಒಂದು ಪ್ರಮುಖವಾದ ಲಕ್ಷಣವಾಗಿದೆ. ಇಲ್ಲಿ ಬೇಸಾಯವನ್ನ ಗುಲಾಮರಿಗೆ, ವಾಣಿಜ್ಯ ಮತ್ತು ವ್ಯಾಪಾರವನ್ನ ರಾಜ್ಯದಲ್ಲಿ ನೆಲೆಸಿರುವಂತಹ ವಿದೇಶಿಯರಿಗೂ ಹಾಗೂ ರಾಜಕೀಯ ಕಾರ್ಯಗಳನ್ನ ಪೌರರಿಗೂ ವಹಿಸಿದ್ದಾನೆ. ಶ್ರಮ ವಿಭಜನೆಯನ್ನ ಯಾವ ತರ ಮಾಡ್ತಾನಂತಾಗವ, ಬೇಸಾಯದ ಕೆಲಸ ಯಾರು ಮಾಡ್ಬೇಕ್ರಿ? ಗುಲಾಮರು ಮಾಡ್ಬೇಕು. ವಾಣಿಜ್ಯ ಮತ್ತು ವ್ಯಾಪಾರವನ್ನ ಯಾರು ಮಾಡ್ಬೇಕ್ರಿ? ರಾಜ್ಯದಲ್ಲಿ ನೆಲೆಸಿರುವಂತಹ ವಿದೇಶಿಯರು ಮಾಡ್ಬೇಕು. ರಾಜಕೀಯ ಕೆಲಸಗಳನ್ನ ಯಾರು ಮಾಡ್ಬೇಕ್ರಿ? ಪೌರರು ಮಾಡ್ಬೇಕಂತ ಏನ್ ಮಾಡ್ತಾನ ಅವನು? ಶ್ರಮ ವಿಭಜನೆಯನ್ನ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್ ಆಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು, ಈ ಕೆಳಗಿನ ಯಾವ ಚಿಂತಕ ಗುಲಾಮಗಿರಿ ವ್ಯವಸ್ಥೆಯನ್ನ ಸಮರ್ಥಿಸಿದ್ದಾನೆ? ಬಂದಿದೆ ಕ್ವಶನ್ ಕೇಳಿದ್ದಾರೆ, ಕ್ವಶನ್ ಆಗಿದೆ ಒಂದ್ಸಲ. ಗುಲಾಮಗಿರಿಯನ್ನ ಸಮರ್ಥಿಸಿದಂತ ರಾಜಕೀಯ ಚಿಂತಕ ಯಾರು ಅಂದಾಗ ಅರಿಸ್ಟಾಟಲ್ ಅವರು. ನಾವು ಯಾವ್ದನ್ನ ಸ್ಕಿಪ್ ಮಾಡಿರ್ತಿಲ್ಲ, ಇದೇನು ಬರ್ಲಾಕಿಲ್ ಬಿಡಪ್ಪ ಅಂತೇಳಿ ಅದೇ ಪ್ರಶ್ನೆ ಆಗ್ತಿರ್ತೈತಿ ಪ್ರತಿ ಸಲ. ಹಾಗಾಗಿ ನೆನಪಿಟ್ಕೋರಿ, ಗುಲಾಮಗಿರಿಯನ್ನ ಸಮರ್ಥನೆ ಮಾಡ್ತಕ್ಕಂಥವನು ಅರಿಸ್ಟಾಟಲ್. ನೆಕ್ಸ್ಟ್, ವಿರಾಮದಿಂದ ಇರುವಂತಹ ವರ್ಗದವರು ಮಾತ್ರ ರಾಜಕೀಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವ ಸೌಲಭ್ಯಗಳನ್ನ ಪಡೆದಿರುತ್ತಾರೆ ಅಂತ ಹೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಯಾರು ವಿರಾಮದಿಂದ ಇರ್ತಾರ, ರೆಸ್ಟ್ ಒಳಗೆ ಇರ್ತಾರಲ್ಲ, ಅವರು ಮಾತ್ರ ಏನ್ ಮಾಡ್ಬೋದು? ರಾಜಕೀಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ಬೋದು. ಅಂದ್ರ ಪೌರರು ಮಾತ್ರ ಏನ್ ಮಾಡ್ಬೇಕ್ರಿ? ಭಾಗವಹಿಸ್ಬೇಕು.
ಇನ್ನ ಅವ್ರು ಹೇಳ್ತಾರೆ ಆದರ್ಶ ರಾಜ್ಯ 6 ವರ್ಗಗಳನ್ನ ಒಳಗೊಂಡಿರ್ಬೇಕು. 6 ವರ್ಗದವ್ರು ಏನಿರ್ಬೇಕು, ಆದರ್ಶ ರಾಜ್ಯದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಹಂಗಾದ್ರ ಆದರ್ಶ ರಾಜ್ಯದಲ್ಲಿ ಇರುವಂತಹ 6 ವರ್ಗಗಳು ಯಾವುವು? ಯಾವ್ಯಾವ ವರ್ಗದವ್ರು ಇದ್ರು? ಮೊದಲನೇದಾಗಿ ಬೇಸಾಯಗಾರರು. ಯಾರ್ ಬೇಕ್ರಿ? ಬೇಸಾಯಗಾರರು ಬೇಕು ಒಂದು ರಾಜ್ಯದೊಳಗಡೆ. ನೆಕ್ಸ್ಟ್ ಕುಶಲಕರ್ಮಿಗಳು. ಕುಶಲಕರ್ಮಿಗಳು ಬೇಕು. ಇದಾದ ನಂತರ ಸೈನಿಕರು ಬೇಕು, ರಾಷ್ಟ್ರ ರಕ್ಷಣೆ ಮಾಡಕ್ ಸೈನಿಕರು ಬೇಕು. ನೆಕ್ಸ್ಟ್ ಶ್ರೀಮಂತರು ಬೇಕು, ಧಾರ್ಮಿಕ ಗುರುಗಳು ಬೇಕು, ಆಡಳಿತಗಾರರು ಬೇಕು. ಕೇಳಬಹುದು ನಿಮಗೆ ಹಿಂಗ್ ಕ್ವಶನ್, ಅರಿಸ್ಟಾಟಲ್ ಅವರ ಆದರ್ಶ ರಾಜ್ಯದ 6 ಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ? ಗುರುತಿಸ್ರಿ. ಒಂದ್ 5 ಕೊಟ್ಟಿಗೆಸಿಂದ ಒಂದ್ ಯಾವ್ದು ತಪ್ಪು ಕೊಡ್ಬೋದು ನಿಮ್ಗೆ. ಎ ಬಿ ಸಿ ಸರಿ, ಎ ಬಿ ಸಿ ಡಿ ಸರಿ, ಎ ಸರಿ, ಬಿ ತಪ್ಪು, ಈ ತರ ಕೊಡ್ಬೋದು. ಹಾಗಾಗಿ ಅರಿಸ್ಟಾಟಲ್ ಅವರ ರಾಜ್ಯವು 6 ವರ್ಗಗಳನ್ನ ಒಳಗೊಂಡಿರ್ಬೇಕಂತ ಹೇಳ್ತಾರ ಅವ್ರ ಆದರ್ಶ ರಾಜ್ಯ. ಹಂಗಾದ್ರೆ ಆ 6 ವರ್ಗಗಳು ಯಾವ ಅಂತ ನಿಮ್ಗೆ ಗೊತ್ತಿರ್ಬೇಕು. ಆದರ್ಶ ರಾಜ್ಯದ 6 ವರ್ಗಗಳು: ಒಂದು ಬೇಸಾಯಗಾರರ ವರ್ಗ, ಕುಶಲಕರ್ಮಿಗಳ ವರ್ಗ, ಸೈನಿಕರ ವರ್ಗ, ಶ್ರೀಮಂತರ ವರ್ಗ, ಧಾರ್ಮಿಕ ಗುರುಗಳ ವರ್ಗ, ಆಡಳಿತಗಾರರ ವರ್ಗ. ಇವೆಲ್ಲವೂ ಕೂಡ ಏನ್ ಬೇಕ್ರಿ? ಆದರ್ಶ ರಾಜ್ಯದಲ್ಲಿ ಇರ್ಬೇಕಾಗಿರ್ತಕ್ಕಂತ 6 ಪ್ರಮುಖ ವರ್ಗಗಳಾಗಿವೆ. ನೆಕ್ಸ್ಟ್, ಆದರ್ಶ ರಾಜ್ಯದಲ್ಲಿ ನಾಗರಿಕತ್ವ ಪಡೆದವರಿಗೆ ಹೆಚ್ಚಿನ ಗೌರವ ಸ್ಥಾನವಿರುವುದು. ಆದರ್ಶ ರಾಜ್ಯದಲ್ಲಿ ಏನೈತ್ರಿ? ನಾಗರಿಕತ್ವವನ್ನು ಯಾರು ಪಡ್ಕೊಂಡಿರ್ತಾರಲ್ಲ ಅವ್ರಿಗೆ ಹೆಚ್ಚಿನ ಗೌರವ ಮತ್ತು ಸ್ಥಾನ ಇರ್ತದೆ. ಸ್ತ್ರೀಯರಿಗೂ, ಕಸಬುದಾರರಿಗೂ, ಗುಲಾಮರಿಗೂ ಯೋಗ್ಯ ಸ್ಥಾನವಿರ್ತದೆ. ಯಾರ್ಯಾರಿಗೆ? ಸ್ತ್ರೀಯರಿಗಿರ್ತದೆ, ಕಸಬುದಾರರಿಗಿರ್ತದೆ, ಮತ್ತು ಗುಲಾಮರಿಗೂ ಕೂಡ ಏನಿರ್ತೈತೆ ಸಮಾಜದೊಳಗಡೆ ಯೋಗ್ಯವಾದಂತ ಸ್ಥಾನ ಇರ್ತದೆ. ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಅರಿಸ್ಟಾಟಲ್ ಅವರು ಆದರ್ಶ ರಾಜ್ಯದಲ್ಲಿ ಏನ್ ಮಾಡ್ತಾರೆ? ಶಿಕ್ಷಣಕ್ಕೆ ಒಂದು ಅಗ್ರ ಸ್ಥಾನವನ್ನ ನೀಡ್ತಾ ಹೋಗ್ತಾರೆ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಹೆಂಗ್ 21ನೇ ಶತಮಾನದಾಗ ನಾವೆಲ್ಲ ಹೇಳ್ತೀವಿ. ಅಷ್ಟು ಕ್ರಿಸ್ತ ಪೂರ್ವ ಕಾಲಘಟ್ಟದಲ್ಲೇ ಏನ್ ಮಾಡ್ತಾರೆ ಅರಿಸ್ಟಾಟಲ್ ಅವರು? ಆದರ್ಶ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಪ್ರಮುಖವಾದಂತ ಸ್ಥಾನವನ್ನ ಕೊಟ್ಟಿರುವಂತದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಮ್ಯಾಕ್ಸಿರ್ ಅವರ ಮಾತಿನಲ್ಲೇ ಹೇಳೋದಾದ್ರೆ ಉತ್ತಮ ಎನಿಸುವಂತಹ ರಾಜ್ಯವನ್ನ ಸೃಷ್ಟಿಸಲು ಪ್ಲೇಟೋ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಅವಲಂಬಿಸಿದರೆ, ಅರಿಸ್ಟಾಟಲ್ ಒಂದು ಶ್ರೇಷ್ಠ ವಿಜ್ಞಾನದ ಮೊರೆ ಹೊಕ್ಕಿದ್ದಾನೆ. ನೋಡ್ರಿ, ಉತ್ತಮ ಎನಿಸುವಂತಹ ರಾಜ್ಯವನ್ನ ಸೃಷ್ಟಿಸಲು ಪ್ಲೇಟೋ ಏನ್ ಮಾಡ್ತಾನ್ರಿ? ಒಬ್ಬ ವ್ಯಕ್ತಿಯ, ಶ್ರೇಷ್ಠ ವ್ಯಕ್ತಿಯನ್ನ ಪ್ಲೇಟೋ ಅವಲಂಬಿಸಿದಂದ್ರ, ಆದ್ರ ಅರಿಸ್ಟಾಟಲ್ ಏನ್ ಮಾಡ್ತಾನ್ರಿ? ಒಂದು ಶ್ರೇಷ್ಠ ವಿಜ್ಞಾನದ ಮೊರೆ ಹೊಕ್ಕಿದ್ದಾನೆ ಅಂತ ಹೇಳಿ ಪ್ರೊಫೆಸರ್ ಮ್ಯಾಕ್ಸಿರ್ ಅವರು ಏನ್ ಮಾಡ್ತಾರೆ? ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್, ಅರಿಸ್ಟಾಟಲ್ ನ ರಾಜ್ಯದಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಇರಬಾರ್ದು. ರಾಜ್ಯದ ಜನಸಂಖ್ಯೆ, ಅರಿಸ್ಟಾಟಲ್ ಅವರ ರಾಜ್ಯದಲ್ಲಿ ಏನ್ ಹೇಳ್ತಾರ ಅವರು? ಜನಸಂಖ್ಯೆ ಕುರಿತಾಗಿ ಹೇಳುವಂತ ಸಂದರ್ಭದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಅತಿ ಹೆಚ್ಚುನು ಇರಬಾರ್ದು, ಅತಿ ಕಡಿಮೆ ಇರಬಾರ್ದು. ರಾಜ್ಯದ ವಿಸ್ತೀರ್ಣ ಜನತೆಗೆ ಜೀವನದ ಮೂಲಭೂತ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಷ್ಟು ವಿಸ್ತಾರವಾಗಿರಬೇಕು. ರಾಜ್ಯದ ವಿಸ್ತೀರ್ಣ ಇಟ್ಟಿರ್ಬೇಕು, ಜನತೆಗೆ ಜೀವನದ ಮೂಲಭೂತ ಬೇಡಿಕೆಗಳು, ಬೇಸಿಕ್ ನೀಡ್ಸ್ ಇರ್ತಾವಲ್ಲ, ಆ ಬೇಸಿಕ್ ನೀಡ್ಸ್ ಗಳನ್ನ ಈಡೇರಿಸಿಕೊಳ್ಳುವಷ್ಟು ಏನಿರ್ಬೇಕ್ರಿ? ವಿಸ್ತಾರವಾಗಿರಬೇಕು ಅಂತ ಹೇಳಿ ಏನ್ ಮಾಡ್ತಾರೆ? ಅರಿಸ್ಟಾಟಲ್ ಅವರು ಹೇಳ್ತಾರೆ. ನೆನ್ಪಿಟ್ಕೋರಿ, ಜನಸಂಖ್ಯೆ ಅತಿ ಹೆಚ್ಚು ಕೂಡ ಆಗಿರ್ಬಾರ್ದು, ಅತಿ ಕಡಿಮೆ ಕೂಡ ಏನಾಗಿರ್ಬಾರ್ದ್ರಿ? ಆಗಿರಬಾರದು. ನೆಕ್ಸ್ಟ್, ವಾಣಿಜ್ಯ ಮತ್ತು ಉದ್ದಿಮೆಗಳ ಬೆಳವಣಿಗೆಗೆ ರಾಜ್ಯವು ಸಮುದ್ರ ಮಾರ್ಗವನ್ನ ಹೊಂದಿರಬೇಕು ಅಂತ ಹೇಳ್ತಾರ. ನೋಡ್ರಿ, ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಅವತ್ತೇ ಹೇಳ್ತಾರ ಅವ್ರ. ಏನಂತ ಹೇಳಿ? ವಾಣಿಜ್ಯ ಮತ್ತು ಉದ್ದಿಮೆಗಳ ಬೆಳವಣಿಗೆ ಆಗ್ಬೇಕಂತಂದ್ರ ರಾಜ್ಯ ಏನು ಹೊಂದಿರ್ಬೇಕ್ರಿ? ಸಮುದ್ರ ಮಾರ್ಗವನ್ನ ಹೊಂದಿರಬೇಕು. ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು, ಅರಿಸ್ಟಾಟಲ್ ನ ಆದರ್ಶ ರಾಜ್ಯವು ಯುದ್ಧವನ್ನ ನಿಷೇಧಿಸುತ್ತದೆ. ಇಂಪಾರ್ಟೆಂಟ್. ಇವತ್ತಿಗ ಇರಾಕ್ ಮತ್ತು ಇರಾನ್ ಮತ್ತು ಯಾವ್ದು ಅಮೆರಿಕ ಮಧ್ಯೆ ಏನ್ ಯುದ್ಧ ನಡೆದೈತ್ಲ, ಯುದ್ಧ ಏನಂತೈತಿ? ಜನಜೀವನವನ್ನ ನಾಶ ಮಾಡ್ತೈತಿ ಅಂತೇಳಿ ಅವತ್ತ ಅರ್ಥಕೊಂಡಿದ್ರು. ಹಾಗಾಗಿ ಅರಿಸ್ಟಾಟಲ್ ಅವ್ರು ಏನ್ ಹೇಳ್ತಾರೆ? ಯುದ್ಧವನ್ನ ನಿಷೇಧಿಸುತ್ತಾರೆ. ತಮ್ಮ ಆದರ್ಶ ರಾಜ್ಯದಲ್ಲಿ ಯುದ್ಧ ಇರಬಾರ್ದು ಅಂತೇಳಿ ತಮ್ಮ ವಿಚಾರವನ್ನು ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್, ಶಾಂತಿ ಸ್ಥಾಪನೆ ಮತ್ತು ಸಾಮ್ರಾಜ್ಯಶಾಹಿ ವಾದಕ್ಕೆ ವಿರೋಧಿ ಆದರ್ಶ ರಾಜ್ಯದ ಲಕ್ಷಣವಾಗಿದೆ. ಶಾಂತಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು ಸಾಮ್ರಾಜ್ಯಶಾಹಿ ವಾದಕ್ಕೆ ವಿರೋಧಿ ಧೋರಣೆ ಏನೈತಲ್ಲ, ಇದು ಆದರ್ಶ ರಾಜ್ಯದ ಪ್ರಮುಖ ಲಕ್ಷಣಗಳಾಗಿವೆ ಅಂತ ಹೇಳ್ತಾರೆ. ಓಕೆ, ಈ ಭಾಗದಿಂದ ಒಂದು ಪ್ರಶ್ನೆ ಬರುವಂತ ಸಾಧ್ಯತೆ ಇರ್ತೈತೆ. ನಿಮ್ಗೆ 100% ನಿಮ್ ಕ್ವಶನ್ ಮಿಸ್ ಆಗೋದಿಲ್ಲ.
ನೀವು ಕೆಸೆಟ್ ಬರೀರಿ, ನೆಟ್ ಬರೀರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಬರೀರಿ, PU ಕಾಲೇಜ್ ಲೆಕ್ಚರ್ ಬರ್ರಿ, PHD ಎಂಟ್ರೆನ್ಸ್ ಎಕ್ಸಾಮ್ ಬರೀರಿ. ಅವಾಗ ನಿಮಗೆ ಕಡ್ಡಾಯವಾಗಿ ಅರಿಸ್ಟಾಟಲ್ ತಂದಾಗ ಒಂದು ಪ್ರಶ್ನೆ ಒಂದು ಭಾಗದಿಂದ ಬರ್ತದೆ. ಅದು ಯಾವ ಭಾಗ ತಂದಾಗ, ಯಾವ ಭಾಗ ಅಂದಾಗ ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಈ ಭಾಗದಿಂದ, ಈ ಭಾಗದಿಂದ ಕಡ್ಡಾಯವಾಗಿ ಏನ್ ಮಾಡ್ತೈತ್ರಿ, ಒಂದು ಪ್ರಶ್ನೆ ಬಂದೇ ಬರ್ತೈತಿ. ಏನ್ರಿ ಸರ್ ಇದು ಅಂತಂದಾಗ, ಅರಿಸ್ಟಾಟಲ್ ಅವರ ಸರ್ಕಾರಗಳ ವರ್ಗೀಕರಣ ಅಥವಾ ಸಂವಿಧಾನದ ವರ್ಗೀಕರಣ. ಸರ್ಕಾರಗಳ ವರ್ಗೀಕರಣ ಹೌದು ಅಥವಾ ವರ್ಗೀಕರಣವು ಕೂಡ ಇದು ಹೌದು. ಎರಡು ಒಂದೇ. ಅವರು ಸಂವಿಧಾನ ಮತ್ತು ಸರ್ಕಾರ ಎರಡು ಒಂದೇ ಅಂತ ಅವರು ಬಯಸ್ಕೊಂಡಿದ್ರು. ಓಕೆ, ಅರಿಸ್ಟಾಟಲ್ ಸಂವಿಧಾನ ಮತ್ತು ಸರ್ಕಾರಗಳು ಎರಡೂ ಕೂಡ ಒಂದೇ ಅಂತ ಹೇಳಿ ಭಾವಿಸ್ಕೊಂಡಿದ್ರು. ಇವತ್ತಿನ ಕಾಲಕ್ಕೆ ನಾವು ಸಂವಿಧಾನ ಬೇರೆ ಸರ್ಕಾರ ಬೇರೆ ಅಂತ ಅಧ್ಯಯನ ಮಾಡ್ತಾ ಇದ್ದೀವಿ. ಆದ್ರೆ ಕ್ರಿಸ್ತ ಪೂರ್ವ ಕಾಲಘಟ್ಟದಲ್ಲಿ ಅರಿಸ್ಟಾಟಲ್ ಏನ್ ಹೇಳ್ತಾರೆ, ಸಂವಿಧಾನ ಮತ್ತು ಸರ್ಕಾರ ಎರಡು ಒಂದೇ ಅಂತ ಹೇಳಿ ಅವರು ಭಾವಿಸ್ಕೊಂಡಿದ್ರು. ಸಂವಿಧಾನವೆಂದರೆ ರಾಜಕೀಯ ದಯವಿಟ್ಟು ಮ್ಯೂಟ್ ಮಾಡ್ಕೊಡ್ರಿ. ಸಂವಿಧಾನವೆಂದರೆ ರಾಜ್ಯದಲ್ಲಿನ ಉನ್ನತ ಹುದ್ದೆಗಳನ್ನ ವ್ಯವಸ್ಥಿತಗೊಳಿಸುವ ಸಾಧನವೆಂದು ಅರಿಸ್ಟಾಟಲ್ ಹೇಳಿದ್ದಾರೆ. ಅರುಣ್, ಸಂವಿಧಾನವೆಂದರೆ ರಾಜ್ಯದಲ್ಲಿನ ಉನ್ನತ ಹುದ್ದೆಗಳನ್ನ ವ್ಯವಸ್ಥಿತಗೊಳಿಸುವಂತ ಸಾಧನ ಅಂತ ಏನ್ ಮಾಡ್ತಾರೆ, ಅರಿಸ್ಟಾಟಲ್ ಹೇಳ್ತಾರೆ. ಹಂಗಾದ್ರ ಅವ್ರ ಅರಿಸ್ಟಾಟಲ್ ಅವ್ರು ಏನ್ ಮಾಡ್ತಾರೆ, ಉದ್ದೇಶಗಳನ್ನ ಗುರುತಿಸ್ತಾರ. ಏನಂತ ಹೇಳಿ ಅವರು, ಸರ್ಕಾರದ ವರ್ಗೀಕರಣಕ್ಕೆ ಆಳುವವರ ಸಂಖ್ಯೆ ಮತ್ತು ಆಳುವವರ ಉದ್ದೇಶಗಳನ್ನ ಅವ್ರು ಗುರುತಿಸ್ತಾರೆ. ಎದಕ್ರಿ ಸರ್ಕಾರ ವರ್ಗೀಕರಣ ಮಾಡ್ಬೇಕಾಗಿತ್ತಂದ್ರ ಅಥವಾ ಸಂವಿಧಾನದ ವರ್ಗೀಕರಣ ನೋಡ್ಬೇಕಾಗಿತ್ತಂದ್ರ ಅವರು ಅಲ್ಲಿ ಆಳುವವರ ಸಂಖ್ಯೆ ಮತ್ತು ಆಳುವವರ ಉದ್ದೇಶ ಇದು ಇಂಪಾರ್ಟೆಂಟ್. ಹಿಂಗ ಅಪ್ಲೈಡ್ ಇಲ್ಲಿ ಕೇಳುವಂತ ಸಾಧ್ಯತೆ ಇರ್ತೈತೆ. ಅವ್ರು ಅರಿಸ್ಟಾಟಲ್ ಸರ್ಕಾರದ ವರ್ಗೀಕರಣ ಯಾವ ತರ ಮಾಡ್ತಾರ ಅಂದ್ರ, ಅವ್ರು ಪ್ರತಿ ವರ್ಗೀಕರಣ ಒಳಗಡೆ ಅಲ್ಲಿ ಆಳುವವರ ಸಂಖ್ಯೆ ಹೇಳ್ತಾರೋ ಮತ್ತು ಆಳುವವರ ಉದ್ದೇಶಗಳನ್ನ ಹೇಳ್ತಾರೆ. ಈ ಎರಡು ಅಂಶಗಳ ಮೇಲೆ ಅವರು ಸರ್ಕಾರವನ್ನ ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಯಾವ ತರ ಅಂತ ಹೇಳಿ ಈ ಕೆಳಗೆ ಹೇಳ್ಕೊತ ಹೋಗ್ತೀನಿ. ನಿಮ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಹೆಚ್ಚು ಡೀಟೇಲ್ಸ್ ಬೇಕಾದ್ರೆ ಪುಸ್ತಕನ ನೋಡ್ರಿ. ಮೊದಲನೇದಾಗಿ ಹೇಳ್ತಾರೆ ಅರಿಸ್ಟಾಟಲ್ ಅವರು, ಏನ್ ಹೇಳಿ ನೋಡ್ರಿ, ಅರಿಸ್ಟಾಟಲ್ ಅವರು ಸರ್ಕಾರದ ವರ್ಗೀಕರಣಕ್ಕೆ ಆಳುವವರ ಸಂಖ್ಯೆ ಮತ್ತು ಆಳುವವರ ಉದ್ದೇಶ ಅಂತ ಹೇಳಿಲ್ಲ. ಇಲ್ಲಿ ನೋಡ್ರಿ, ಸಂಖ್ಯೆ, ಆಳುವವರು ಕೇವಲ ತಮ್ಮ ಹಿತಾಸಕ್ತಿಯನ್ನೇ ಉದ್ದೇಶವಾಗಿಟ್ಟುಕೊಂಡು ಆಡಳಿತ ನಡೆಸಿದರೆ ಅದೊಂದು ಅಧಮ ಸರ್ಕಾರ, ಅಂದರೆ ಉತ್ತಮ ಸರ್ಕಾರದ ವಿಕೃತ ರೂಪವಾಗುತ್ತದೆ. ಉದ್ದೇಶ ಹೇಳಿದನೆ, ಆಳ್ವಿಕೆ ಮಾಡ್ತಕ್ಕಂಥವ್ರು ಅದಾರಲ್ಲ ಅವ್ರೇನ್ರಿ, ಕೇವಲ ತಮ್ಮ ಹಿತಾಸಕ್ತಿಯನ್ನೇ ಉದ್ದೇಶವಾಗಿಟ್ಕೊಂಡು ಆಡಳಿತವನ್ನ ನಡೆಸಿದರೆ ಅದೊಂದು ಕೆಟ್ಟ ಅಥವಾ ಅಧಮ ಸರ್ಕಾರ, ಅಂದರೆ ಉತ್ತಮ ಸರ್ಕಾರದ ವಿಕೃತ ರೂಪವಾಗ್ತದೆ. ನೆಕ್ಸ್ಟ್, ಸರ್ಕಾರದ ಅಧಿಕಾರವು ಒಬ್ಬ ವ್ಯಕ್ತಿಯಲ್ಲಿದ್ದು ಆತನು ನಿಯಮಾನುಸಾರವಾಗಿ ಆಡಳಿತ ನಡೆಸಿದರೆ ಅದನ್ನ ರಾಜಪ್ರಭುತ್ವ ಎನ್ನುವರು. ಇದೊಂದು ಉತ್ತಮ ಸರ್ಕಾರ. ನೋಡ್ರಿ, ಇಲ್ಲಿ ಗೊತ್ತಾಗತ್ತೆ ನಿಮಗೆ. ಆಳುವವರ ಸಂಖ್ಯೆ ಮತ್ತು ಆಳುವವರ ಉದ್ದೇಶ ಅಂತ ಹೇಳಿಲ್ಲ, ನಿಮಗ ಅರ್ಥ ಮಾಡ್ಕೊಳ್ರಿ. ಸರ್ಕಾರದ ಅಧಿಕಾರ ಒಬ್ಬ ವ್ಯಕ್ತಿಯಲ್ಲಿದ್ದು, ಆಳುವವರ ಸಂಖ್ಯೆ ಎಷ್ಟ್ರಿ ಇಲ್ಲಿ, ಎಷ್ಟ್ರಿ, ಒಂದು. ಆಳುವವರ ಸಂಖ್ಯೆ ಒಂದು. ಸರ್ಕಾರದ ಅಧಿಕಾರವು ಒಬ್ಬ ವ್ಯಕ್ತಿಯಲ್ಲಿದ್ದು ಆತನು ನಿಯಮಾನುಸಾರ ಆಡಳಿತ ನಡೆಸಿದರೆ ಅದನ್ನ ರಾಜಪ್ರಭುತ್ವ ಎನ್ನುವರು. ಇದನ್ನ ರಾಜಪ್ರಭುತ್ವ ಎನ್ನುವರು. ಇದೊಂದು ಉತ್ತಮ ಸರ್ಕಾರ ಎನಿಸಿಕೊಳ್ಳುತ್ತದೆ. ನೆನಪಿಟ್ಕೋರಿ, ಆಳುವವರ ಸಂಖ್ಯೆ ಎಷ್ಟು, ಒಂದು. ಉದ್ದೇಶ ಏನೈತ್ರಿ, ನಿಯಮಾನುಸಾರ ಆಳ್ವಿಕೆಯನ್ನು ಮಾಡ್ದಂದ್ರ ಅದನ್ನ ಏನಂತ ಕರಿತಾರ್ರಿ, ರಾಜಪ್ರಭುತ್ವ ಅಂತಾರು. ಇದೊಂದು ಉತ್ತಮ ಸರ್ಕಾರ ಎನಿಸ್ತದೆ. ನಿಯಮಾನುಸಾರ ಆಳ್ವಿಕೆ ನಡೆಸಿದ್ರೆ ಅದೊಂದು ಉತ್ತಮ ಸರ್ಕಾರ. ಆದರೆ ಆತನು ಕೇವಲ ತನ್ನ ಸ್ವಂತ ಹಿತಕ್ಕಾಗಿ ಆಳ್ವಿಕೆ ನಡೆಸಿದರೆ ಆಗ ಅದು ನಿರಂಕುಶ ಪ್ರಭುತ್ವವಾಗುತ್ತದೆ. ನೋಡ್ರಿ, ಕೇವಲ ತನ್ನೊಬ್ಬನ ಹಿತಕ್ಕೋಸ್ಕರ, ತನ್ನ ಸ್ವಂತ ಹಿತಕ್ಕೋಸ್ಕರ ಆಳ್ವಿಕೆ ನಡೆಸಿದ್ರೆ ಅದು ನಿರಂಕುಶ ಪ್ರಭುತ್ವ ಆಗ್ತೈತ್ರಿ. ಎಲ್ಲರ ಹಿತಕ್ಕೋಸ್ಕರ ನಿಯಮಾನುಸಾರ ಆಳ್ವಿಕೆ ಮಾಡ್ರ ಅದೇನಾಗ್ತೈತ್ರಿ, ರಾಜಪ್ರಭುತ್ವ ಬೇರೆ, ನಿರಂಕುಶ ಪ್ರಭುತ್ವ ಬೇರೆ. ಓಕೆ, ನೆನ್ಪಿಟ್ಕೋರಿ. ಅಧಿಕಾರ ಒಬ್ಬ ವ್ಯಕ್ತಿ ಕೈಯಲ್ಲಿದ್ದು ಆತ ನಿಯಮಾನುಸಾರ ಆಡಳಿತ ನಡೆಸಿದ್ರ ಅದನ್ನ ರಾಜಪ್ರಭುತ್ವ ಅಂತ ಕರೀತಾರ. ಇದೊಂದು ಉತ್ತಮ ಸರ್ಕಾರ ಆಗ್ತೈತ್ರಿ. ಆದ್ರೆ ಅದೇ ವ್ಯಕ್ತಿ
ಕೇವಲ ತನ್ನ ಸ್ವಂತ ಹಿತಕ್ಕಾಗಿ ಆಳ್ವಿಕೆಯನ್ನ ನಡೆಸಿದ್ರ ಅದೇನಾಗ್ತೈತೆ ನಿರಂಕುಶ ಪ್ರವೃತ್ತಿ ಆಗ್ತದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಅಧಿಕಾರ ಇದ್ದು ಆತ ನಿರಂಕುಶಕ್ಕೊಳಗಾಗಿ ಅಂದ್ರ ಸ್ವಂತ ಹಿತಕ್ಕೋಸ್ಕರ ಆಡಳಿತವನ್ನು ನಡೆಸಿದ್ರ ಅದು ನಿರಂಕುಶ ಪ್ರಭುತ್ವ. ಇದು ಕೆಟ್ಟ ಅಥವಾ ಅಧಮ ಸರ್ಕಾರ. ಆದ್ದರಿಂದ ನಿರಂಕುಶ ಪ್ರಭುತ್ವ ರಾಜಪ್ರಭುತ್ವದ ವಿಕೃತ ರೂಪವಾಗಿದೆ ಅಂತ ಹೇಳಿ. ನೆಕ್ಸ್ಟ್ ಇದು ಒಂದೇದ ಏನ್ ತಿಳ್ಕೊಂಡ್ರಿ ನೀವು ಇಲ್ಲಿ? ಒಂದು ಉತ್ತಮ ಸರ್ಕಾರ, ಒಂದು ಕೆಟ್ಟ ಸರ್ಕಾರ. ಉತ್ತಮ ಸರ್ಕಾರ ಯಾವ್ದ್ರಿ? ನೆನಪಿಟ್ಕೋರಿ. ಉತ್ತಮ ಸರ್ಕಾರ ರಾಜಪ್ರಭುತ್ವ, ಕೆಟ್ಟ ಸರ್ಕಾರ ನಿರಂಕುಶ ಪ್ರಭುತ್ವ. ಎರಡೂ ಪ್ರಭುತ್ವದೊಳಗಡೆ ಆಳ್ವಿಕೆ ಮಾಡೋರ ಸಂಖ್ಯೆ ಎಷ್ಟಿರ್ತೈತ್ರಿ? ಎಷ್ಟಿರ್ತ್ರಿ? ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡ್ತಿರ್ತಾನ್ರಿ. ಒಬ್ಬ ವ್ಯಕ್ತಿ ಜನಕ್ಕಾಗಿ ಆಳ್ವಿಕೆ ಮಾಡ್ರ ಅದು ರಾಜಪ್ರಭುತ್ವ, ಸ್ವಂತಕ್ಕಾಗಿ ಆಳ್ವಿಕೆ ಮಾಡ್ರ ಅದು ಏನಾಗತ್ರಿ? ನಿರಂಕುಶ ಪ್ರಭುತ್ವ ಆಗ್ತದೆ. ಇನ್ನೆಷ್ಟು ಇದು ಕ್ಲಿಯರ್ ಆಯ್ತು ನಿಮಗೆ? ಎರಡು ಸರ್ಕಾರ ನೋಡಿದ್ವಿ. ನೆಕ್ಸ್ಟ್, ಅಧಿಕಾರವು ಕೆಲವು ವ್ಯಕ್ತಿಗಳಲ್ಲಿದ್ದು ಅವರು ನಿಯಮಬದ್ಧವಾಗಿ ಇಡೀ ದೇಶದ ಹಿತಕ್ಕಾಗಿ ಆಡಳಿತ ನಡೆಸುತ್ತಿದ್ದರೆ ಅದನ್ನ ಶ್ರೀಮಂತ ಪ್ರಭುತ್ವ ಎಂದು ಕರೆದಿದ್ದಾರೆ. ನೋಡ್ರಿ, ಅಧಿಕಾರ ಕೆಲವು ವ್ಯಕ್ತಿಗಳಲ್ಲಿದ್ದು ಮ್ಯಾಲ ಒಬ್ಬ ವ್ಯಕ್ತಿ ಕೈಯಾಗಿತ್ತ. ಈಗ ಅಧಿಕಾರವು ಕೆಲವು ವ್ಯಕ್ತಿಗಳಲ್ಲಿದ್ದು ಅವರು ನಿಯಮಬದ್ಧವಾಗಿ ಇಡೀ ದೇಶದ ಹಿತಕ್ಕಾಗಿ ಆಳ್ವಿಕೆ ನಡೆಸುತ್ತಿದ್ದರೆ ಅದನ್ನ ಶ್ರೀಮಂತ ಪ್ರಭುತ್ವ ಅಂತ ಅರಿಸ್ಟಾಟ್ಲ್ ಕರೀತಾರೆ. ಆದರೆ ಅದೇ ಶ್ರೀಮಂತರು ಅಧಿಕಾರವನ್ನ ಸರ್ವರ ಹಿತ ಕಡೆಗಣಿಸಿ ಕೇವಲ ತಮ್ಮ ಸ್ವಂತ ಲಾಭಕ್ಕಾಗಿ ಆಡಳಿತ ನಡೆಸಿದಾಗ ಅದು ಅಲ್ಪ ಜನಾಧಿಪತ್ಯ ಆಗುತ್ತದೆ. ಇದೊಂದು ಅಧಮ ಸರ್ಕಾರ. ಅರ್ಥ ಆಯ್ತಾ ನಾನು ಹೇಳೋದು? ಸ್ವಲ್ಪ ಕೇಳಿಸ್ಕೊಂಡು ಅರ್ಥ ಆಗ್ತೈತೆ ನಿಮ್ಗೆಲ್ಲ? ನೋಡ್ರಿ, ಒಬ್ಬ ವ್ಯಕ್ತಿ ಕೈ ಅಧಿಕಾರ ಇದ್ದು ಜನ ಕಲ್ಯಾಣಕ್ಕಾಗಿ ನಿಯಮ ಪ್ರಕಾರ ಆಳ್ವಿಕೆ ಮಾಡ್ರಿ ಏನ್ರಿ? ರಾಜಪ್ರಭುತ್ವ. ಅರ್ಥ ಆಯ್ತಾ? ಅದೇ ಒಬ್ಬ ವ್ಯಕ್ತಿ ಕೈ ಅಧಿಕಾರ ಇದ್ದು ಸ್ವಂತ ಹಿತಕ್ಕಾಗಿ ಆಳ್ವಿಕೆ ಮಾಡ್ರಿ ಏನಾಯ್ತ್ರಿ? ನಿರಂಕುಶ ಪ್ರಭುತ್ವ. ಇಲ್ಲಿ ವ್ಯಕ್ತಿಗಳು ಎಷ್ಟದಾರೆ ಆಳ್ವಿಕೆ ಮಾಡೋರು? ಒಬ್ಬೊಬ್ರೆ ಇದಾರ. ಓಕೆ, ನೆಕ್ಸ್ಟ್ ಇಲ್ಲಿ ಮೂರನೇದ್ ಬಂತು ಏನಂತ ಹೇಳಿ? ಕೆಲವು ವ್ಯಕ್ತಿಗಳ ಕೈಯಾಗ ಅಧಿಕಾರ ಇದ್ದು ಅವರು ನಿಯಮಬದ್ಧವಾಗಿ ದೇಶದ ಹಿತಕ್ಕಾಗಿ ಆಡಳಿತ ನಡೆಸುತ್ತಿದ್ರ ಅದೇನಾಗತ್ರಿ? ಶ್ರೀಮಂತ ಪ್ರಭುತ್ವ ಆಗ್ತೈತ್ರಿ. ಆದ್ರೆ ಅದೇ ಶ್ರೀಮಂತ ಜನ ಸರ್ವರ ಹಿತವನ್ನ ಕಡೆಗಣಿಸಿ ಕೇವಲ ಸ್ವಂತ ಲಾಭಕ್ಕಾಗಿ ಆಡಳಿತ ನಡೆಸಿದಾಗ ಅದೇನಾಗ್ತದ್ರಿ? ಅಲ್ಪ ಜನಾಧಿಪತ್ಯ ಆಗ್ತದೆ. ಇದು ಅಧಮ ಸರ್ಕಾರ. ನೋಡ್ರಿ, ಒಂದೇದು ಉತ್ತಮ ಸರ್ಕಾರ, ನಿಯಮ ಪ್ರಕಾರ ಆಳ್ವಿಕೆ ಮಾಡ್ತಕ್ಕಂಥ ರಾಜಪ್ರಭುತ್ವ ಉತ್ತಮ ಸರ್ಕಾರ, ನಿರಂಕುಶ ಪ್ರಭುತ್ವ ಕೆಟ್ಟ ಸರ್ಕಾರ. ನೆಕ್ಸ್ಟ್ ಇಲ್ಲಿ ಶ್ರೀಮಂತ ಪ್ರಭುತ್ವ ಉತ್ತಮ ಸರ್ಕಾರ, ಅಲ್ಪ ಜನಾಧಿಪತ್ಯ ಏನಾಗುತ್ತೆ? ಕೆಟ್ಟ ಸರ್ಕಾರ. ಅರ್ಥ ಆಯ್ತಾ ನಿಮ್ಗ? ಓಕೆ, ನೆಕ್ಸ್ಟ್ ಅಲ್ಪ ಜನಾಧಿಪತ್ಯವು ಶ್ರೀಮಂತ ಪ್ರಭುತ್ವದ ವಿಕೃತ ರೂಪವೆಂದು ಹೇಳಬಹುದು. ಅಲ್ಪ ಜನಾಧಿಪತ್ಯವನ್ನು ಏನನ್ಬೋದು ನಾವ? ಶ್ರೀಮಂತ ಪ್ರಭುತ್ವದ ವಿಕೃತ ರೂಪ ಅಂತೇಳಿ ಹೇಳಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು 4 ಅದವಲ್ಲ, 5ನೇದು ಪರಮಾಧಿಕಾರವು ಬಹುಜನರ ಕೈಯಲ್ಲಿದ್ದು ಅವರು ದೇಶದ ಹಿತ ಸಾಧನೆಗಾಗಿ ಆಡಳಿತ ನಡೆಸಿದಾಗ ಅದನ್ನ ಪಾಲಿಟಿ ಅಂತ ಕರೀತಾರೆ. ನೋಡ್ರಿ, ಪರಮಾಧಿಕಾರ ಬಹುಜನರ ಕೈಯಲ್ಲಿದ್ದು ಅವರು ದೇಶದ ಹಿತ ಸಾಧನೆಗಾಗಿ ಆಡಳಿತ ನಡೆಸಿದಾಗ ಅದನ್ನ ಪಾಲಿಟಿ ಅಥವಾ ಸುವ್ಯವಸ್ಥಿತ ಸರ್ಕಾರ ಅಥವಾ ನಾಗರಿಕ ಸರ್ಕಾರ. ಪಾಲಿಟಿ ಅಂದ್ರೂ ಒಂದ, ಸುವ್ಯವಸ್ಥಿತ ಸರ್ಕಾರ ಅಂದ್ರೂ ಒಂದ, ನಾಗರಿಕ ಸರ್ಕಾರ ಅಂದ್ರೂ ಕೂಡ ಒಂದೇ. ಇದೊಂದು ಉತ್ತಮ ಸರ್ಕಾರ. ಪಾಲಿಟಿ ಏನೈತ್ರಿ? ಉತ್ತಮ ಸರ್ಕಾರ. ಆದರೆ ಪ್ರಜೆಗಳು ಸ್ವಹಿತಕ್ಕೋಸ್ಕರ ಅಧಿಕಾರವನ್ನ ಚಲಾಯಿಸಿದರೆ ಅದು ಪ್ರಜಾಪ್ರಭುತ್ವವಾಗುತ್ತದೆ. ನೋಡ್ರಿ, ಎಲ್ಲರಿಗೋಸ್ಕರ ದೇಶದ ಹಿತ ಸಾಧನೆಗಾಗಿ ಆಡಳಿತ ನಡೆಸಿದ್ರೆ ಅದು ಸುವ್ಯವಸ್ಥಿತ ಪಾಲಿಟಿ ನಾಗರಿಕ ಸರ್ಕಾರ ಆಗ್ತದೆ. ಅದೊಂದು ಉತ್ತಮ ಸರ್ಕಾರ. ಆದ್ರೆ ಪ್ರಜೆಗಳು ಸ್ವಹಿತಕ್ಕೋಸ್ಕರ ಅಧಿಕಾರವನ್ನು ಚಲಾಯಿಸಿದ್ರೆ ಅದೇನಾಗ್ತದ್ರಿ? ಪ್ರಜಾಪ್ರಭುತ್ವ ಆಗ್ತದೆ. ಇದೊಂದು ಕೆಟ್ಟ ಸರ್ಕಾರ. ಪ್ರಜಾಪ್ರಭುತ್ವವು ಪಾಲಿಟಿಯ ವಿಕೃತ ರೂಪವಾಗಿದೆ. ನೋಡ್ರಿ ಸಿಸ್ಟರ್ಸ್, ಬ್ರದರ್ಸ್, ಈ ಸರ್ಕಾರದ 6 ಮಾದರಿಗಳನ್ನ ಇಲ್ಲ ನಿಮ್ಗ. ಈ 6 ಒಳಗಡೆ ಒಂದು ಕ್ವಶನ್ ನಿಮ್ಗೆ ಕಡ್ಡಾಯ ಬರ್ತೈತೆ. ನಿಮ್ಗೆ ಗೊತ್ತಿರ್ಲಿ, ರಾಜಪ್ರಭುತ್ವ ಒಳ್ಳೇದು ಕೆಟ್ಟದ್ರ? ಒಳ್ಳೇದು. ನಿರಂಕುಶ ಪ್ರಭುತ್ವ ಕೆಟ್ಟದ್ದು. ಶ್ರೀಮಂತ ಪ್ರಭುತ್ವ ಒಳ್ಳೇದು. ಅಲ್ಪ ಜನಾಧಿಪತ್ಯ ಕೆಟ್ಟದ್ದು. ಹೌದಾ? ಪಾಲಿಟಿ ಒಳ್ಳೇದು. ಪ್ರಜಾಪ್ರಭುತ್ವ ಕೆಟ್ಟದ್ದು. ಓಕೆ, ಇಷ್ಟ ನೋಡ್ರಿ, 3 ಒಳ್ಳೆ ಸರ್ಕಾರ,
ಮೂರು ಕೆಟ್ಟ ಸರ್ಕಾರ. ಯಾವ್ದಕ್ಕೆ ಯಾವ್ದಂತ ನಿಮ್ಗೆ ಗೊತ್ತಿರ್ಬೇಕ್ರಿ. ರಾಜಪ್ರಭುತ್ವಕ್ಕೆ ಅಪೋಸ್ ಆಗಿರ್ತಕ್ಕಂಥದ್ದು ನಿರಂಕುಶ ಪ್ರಭುತ್ವ, ಶ್ರೀಮಂತ ಪ್ರಭುತ್ವಕ್ಕೆ ಅಪೋಸ್ ಆಗಿರ್ತಕ್ಕಂಥದ್ದು ಅಲ್ಪ ಜನಾಧಿಪತ್ಯ, ಪಾಲಿಟಿಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಇಷ್ಟು ನಿಮ್ಗೆ ಏನಿರ್ಬೇಕ್ರಿ ಗೊತ್ತಿರ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಮಾರ್ಕ್ಸ್ ಸಿಗ್ತಾವು. ಓಕೆ, ನಾವು ನಿಮಗ ದಾರಿ ತೋರ್ಸವ್ರ ಅಷ್ಟೇ, ಮಾರ್ಗದಾತರ ಅಷ್ಟೇ, ಮೋಕ್ಷದಾತರಲ್ಲ. ಓಕೆ, ಯಾಕಂದ್ರೆ ಕ್ವಶನ್ ಪೇಪರ್ ನಮ್ ಕಡೆ ಸಿಗೋದಿಲ್ಲ. ನಿಮಗೆ ಹೇಳ್ಕೊಡ್ತೀನಿ ಹೆಂಗ್ ಓದ್ಬೇಕಂತ ಅಷ್ಟೇ. ಅರ್ಥ ಆಯ್ತಾ? ಓಕೆ. ಪಾಲಿಟಿಯ ವಿಕೃತ ರೂಪವಾದ ಪ್ರಜಾಪ್ರಭುತ್ವದಲ್ಲಿ ಕೇವಲ ಬಡವರ ಹಿತವನ್ನೇ ಸಾಧಿಸುತ್ತಾ ಇತರರ ಕಲ್ಯಾಣವನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಯಾಕ ಅವರು ಪ್ರಜಾಪ್ರಭುತ್ವಕ್ಕಿಂತ ಕೆಟ್ಟ ಸರ್ಕಾರ ಅಂತ ಕರೀತಾರಂದ್ರ, ಪಾಲಿಟಿಯ ವಿಕೃತ ರೂಪ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವನ ಅತ್ಯಂತ ಕೆಟ್ಟ ಸರ್ಕಾರ ಅಂತ ಹೇಳಿ ಕರೀತಾರೆ. ಯಾರು? ನಮ್ಮ ಅರಿಸ್ಟಾಟ್ಲ್ ಅವರು. ಆದ್ರ ಅತ್ಯಂತ ಈ 6 ಸರ್ಕಾರಗಳು ಅತ್ಯುತ್ತಮವಾದಂತ ಸರ್ಕಾರ ಯಾವ್ದಂತ ಹೇಳ್ತಾರೋ ಪಾಲಿಟಿ ಅಂತ ಹೇಳ್ತಾರೋ, ಅತ್ಯಂತ ಕೆಟ್ಟ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಯಾಕೆ ಕೆಟ್ಟದ್ದು ಪ್ರಜಾಪ್ರಭುತ್ವ ಅಂದ್ರ, ಈ ಪ್ರಜಾಪ್ರಭುತ್ವದಲ್ಲಿ ಕೇವಲ ಬಡವರ ಹಿತವನ್ನ ಸಾಧಿಸುತ್ತಾ ಇತರರ ಕಲ್ಯಾಣವನ್ನು ಏನ್ ಮಾಡೋದಿಲ್ಲ, ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ನೆಕ್ಸ್ಟ್, ಅರಿಸ್ಟಾಟಲ್ ಅವರ ದೃಷ್ಟಿಯಲ್ಲಿ ಅರಸೊತ್ತಿಗೆ ಶ್ರೀಮಂತ ಪ್ರಭುತ್ವ, ಪಾಲಿಟಿಗಳು ಉತ್ತಮ ಸರ್ಕಾರಗಳಾದರೂ ಕೂಡ ಪಾಲಿಟಿಯೇ ಅತ್ಯುತ್ತಮ ಹಾಗೂ ದೀರ್ಘಕಾಲ ಬಾಳುವಂತ ಸರ್ಕಾರವಾಗಿದೆ. ಅರ್ಥ ಆಯ್ತಾ? ನೋಡ್ರಿ, ಅರಿಸ್ಟಾಟಲ್ ದೃಷ್ಟಿ ಒಳಗಡೆ ಅರಸೊತ್ತಿಗೆ, ಶ್ರೀಮಂತ ಪ್ರಭುತ್ವ, ಪಾಲಿಟಿಯು ಮೂರು ಏನ್ರಿ ಉತ್ತಮ ಸರ್ಕಾರಗಳು. ಉತ್ತಮ ಸರ್ಕಾರಗಳಾದ್ರೂ ಕೂಡ ಪಾಲಿಟಿಯೇ ಮೂರರ ಒಳಗೆ ಯಾವ್ದು ಚಲೋ ರೀ? ಪಾಲಿಟಿಯೇ ಅತ್ಯುತ್ತಮ ಹಾಗೂ ದೀರ್ಘಕಾಲ ಬಾಳುವಂತ ಸರ್ಕಾರವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಸಂವಿಧಾನ ಅಥವಾ ಸರ್ಕಾರ ಶಾಶ್ವತವಲ್ಲ. ಸರ್ಕಾರದ ಮಾದರಿಗಳು ಸದಾ ಬದಲಾವಣೆಗೆ ಒಳಗಾಗ್ತವೆ. ಉತ್ತಮ ಸರ್ಕಾರವು ವಿಕೃತ ರೂಪ ಸರ್ಕಾರಕ್ಕೆ ದಾರಿ ಮಾಡಿಕೊಡ್ತದೆ, ನಂತರ ಮತ್ತೊಂದು ಸರ್ಕಾರ ಬರ್ತದೆ. ಈ ರೀತಿ ಒಂದೇ ಸಮನೆ ಸರ್ಕಾರದ ಬದಲಾವಣೆಗಳು ಚಕ್ರೋಪಾದಿಯಲ್ಲಿ ಆಗ್ತಾ ಇರ್ತದೆ. ಇದನ್ನ ಸರ್ಕಾರಗಳ ಬದಲಾವಣೆಯ ಚಕ್ರಗತಿ, ಸರ್ಕಾರಗಳ ಬದಲಾವಣೆಯ ಚಕ್ರಗತಿ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ ನಿಮ್ಗಿದು? ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಇಷ್ಟೊಳಗೆ. ಸರ್ ಒಂದ್ ನಿಮಿಷ ಸರ್, ಸ್ವಲ್ಪ ಡೌಟ್ ಇದೆ ಸರ್. ಹೇಳಿ ಸರ್, ಹೇಳಿ. ಹಲೋ, ಹೇಳಿ ಸರ್, ಹೇಳಿ ಹೇಳಿ. ಕೇಳಿಸ್ತಾ ಇದೆ, ಹೇಳಿ. ಇಲ್ಲಿ ಮ್ಯಾಲ್ ನೋಡ್ರಿ ರಿಮೈನಿಂಗ್ ಮೀಟಿಂಗ್ ಅಂತೇಳಿ ಒಂದು ನಿಮಿಷ ಮಧ್ಯಮ ವರ್ಗದ ಆಳ್ವಿಕೆ ಅಲ್ಲ ಸರ್? ಕಡಿಮೆ ಐತ್ರಿ. ಅದೇ ಮಧ್ಯಮ. ಹೇಳಿ ಹೇಳಿ ಸರ್, ಹೇಳಿ. ಹಾ ಸರ್. ಸರ್, ಈಗ ಅದು ಪಾಲಿಟಿ ಸರ್ಕಾರ ಅಂತಲ್ಲ ಸರ್, ಅದೇನೋ ಇದು ಮಧ್ಯಮ ವರ್ಗದ ಆಳ್ವಿಕೆಗೆ ಸಂಬಂಧಪಡುತ್ತಲ್ಲ? ಇದು ಹೆಚ್ಚಿನ ಜನ ಆಳ್ವಿಕೆ ಮಾಡುವಂತ ಸರ್ಕಾರ. ಸಂಖ್ಯೆ ಹೇಳಿದ್ರೆ ಬಹುಜನರ ಆಳ್ವಿಕೆ ಇರ್ತೈತ್ರಿ. ಈ ಬಹುಜನ ಇರ್ತಾರಲ್ಲ, ಅವರು ಜನರ ಕಲ್ಯಾಣಕ್ಕೋಸ್ಕರ, ಎಲ್ಲರ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾರೆ. ಪಾಲಿಟಿ ಒಳಗಡೆ, ಪ್ರಜಾಪ್ರಭುತ್ವ ಒಳಗಡೆ ಏನ್ ಮಾಡ್ತಾರ್ರಿ? ಎಲ್ಲರ ಕಲ್ಯಾಣವನ್ನು ತಿರಸ್ಕರಿಸಿ ತಮ್ಮ ಕಲ್ಯಾಣವನ್ನು ಮಾತ್ರ ಮಾಡ್ಕೋತಾರ, ಸ್ವಹಿತ ಸಾಧಿಸ್ತಾರ ಅವ್ರು. ಹಾ ಸರ್. ಓಕೆ, ಕ್ಲಿಯರ್ ಐತ್ರಿ? ಹಾ. ಕ್ಲಿಯರ್ ಆಯ್ತಾ ಸರ್? ಚಾರ್ಟ್ ಬರುತ್ತೆ ಸರ್. ಕಳಿಸ್ತೇನೆ ಮಾಡಿ ಕಳಿಸ್ತೇನ್ರಿ. ಕಳಿಸ್ತೇನ್ರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಅದು ಟೈಮ್ ಆಯ್ತು, ಒಂದೇ ನಿಮಿಷ ಉಳಿತು. ಮತ್ತೆ ನಿಮ್ಗೆ ಸಿಗ್ತೀನಿ. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ನೀವು ವಾಟ್ಸ್ಆಪ್ ಕಳಿಸ್ರಿ. ನನ್ಗೆ ಏನಾದ್ರು ಈ ಚಾಪ್ಟರ್ ಡೌಟ್ ಇದ್ರೆ ವಾಟ್ಸ್ಆಪ್ ಕಳಿಸ್ರಿ. ಅವತ್ ಕ್ಲಾಸ್ ಮುಗಿದಂತ್ರ ಕಳಿಸ್ಬಿಡ್ರಿ. ಸರ್ ನಮಗ್ ನೋಟ್ಸ್ ಕಳಿಸ್ರಿ. ಕಳಿಸ್ತೇನ್ರಿ. ಡೋಂಟ್ ವರಿ, ಕಳಿಸ್ತೇನ್ರಿ. ಸಂಗೀತ ಮೇಡಮ್ ಕಳಿಸ್ತೇನ್ರಿ. ಥ್ಯಾಂಕ್ ಯು ಎಲ್ಲ ಕೂಡ ಥ್ಯಾಂಕ್ ಯು. ಗುಡ್ ನೈಟ್.